ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಹೇಳುವಂಥ ಅಂಶದ ಹೆಸರು ಕೈಸರನದು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ. ಅಂದರೆ ಹೇಗೆ? ಅಂಶದ ಹೆಸರು ಕೈಸರನದ್ದು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಅಂದರೆ ಎಂಬುವಂಥ ಅಂಶವನ್ನು ತಿಳಿಸ್ತಾ ಇದ್ದೀನಿ. ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ, ಬೈಬಲ್ ಗ್ರಂಥದಲ್ಲಿ ಈ ವಚನ ಇರುತ್ತೆ. ಈ ವಚನವನ್ನು ಓದಿಕೊಂಡು ನಾವು ಅಂಶದಲ್ಲಿ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 17ನೇ ವಚನದಿಂದ 22ನೇ ವಚನದವರೆಗೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 17ನೇ ವಚನದಿಂದ 22ನೇ ವಚನದವರೆಗೆ ಒಂದು ಸಾರಿ ಓದಿ ಪ್ರಿಯರೇ. ಹೀಗಿರಲಾಗಿ ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ನಿನಗೆ ಹೇಗೆ ತೋರುತ್ತದೆ, ನಮಗೆ ಹೇಳು ಅಂದರು. ಅಂದರೆ ಮೇಲ್ಗಡೆ ಮಾತು ನೋಡುವಾಗ ಗಮನಿಸಬೇಕು, ಫರಿಸಾಯರು ಹೊರಟು ಬಂದು ಹೇಗಾದರೂ ಮಾಡಿ ಯೇಸು ಕ್ರಿಸ್ತರನ್ನು ಮಾತಿನಲ್ಲಿ ಸಿಗಾಕ್ಸ್ಬೇಕು ಅಂತ. ಮಾತಿನಲ್ಲಿ ಸಿಗಾಕ್ಸ್ಬೇಕು, ಇಲ್ಲಾಂದರೆ ತಪ್ಪಿಡಿಬೇಕು. ಜನರ ಮಧ್ಯದಲ್ಲಿ ಎಲ್ಲಿ ತಪ್ಪು ಸಿಗುತ್ತೋ ಅಲ್ಲೇ ಕಲ್ಲೆಸೆದು ಕೊಂದಾಗಬೇಕು ಎನ್ನುವಂಥ ಆಲೋಚನೆಯಲ್ಲಿ ಹುಡುಕ್ತಾ ಇರ್ತಾರೆ. ಯೇಸು ಕ್ರಿಸ್ತರನ್ನು ಪ್ರಜೆಗಳ ಮಧ್ಯದಲ್ಲಿ ಸಾಯಿಸಬೇಕು ಅಂತ, ಇಲ್ಲ ತಪ್ಪಿಡಿಬೇಕು, ಇಲ್ಲ ಓಡಿಸ್ಬೇಕು ಅಂತ. ಅದಕ್ಕೆ ಅನೇಕ ಸಾರಿ ಅನೇಕ ತಪ್ಪುಗಳನ್ನು ಹಿಡಿಯೋದಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಅಂದರೆ ತಿಳ್ಕೊಳ್ಬೇಕು ಎನ್ನುವಂಥ ಆಲೋಚನೆ ಅಲ್ಲ. ನಾನು ದೇವರ ವಾಕ್ಯಗಳನ್ನು ತಿಳ್ಕೊಳ್ಬೇಕು, ಈ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಬೇಕು, ಇಂಥ ಆಲೋಚನೆ ಇಲ್ಲ. ಕೇವಲ ತಪ್ಪು ಹಿಡಿಬೇಕು ಎನ್ನುವಂಥ ಆಲೋಚನೆ. ಅಂಥ ಸಂದರ್ಭದಲ್ಲಿ ದೇವರು ಉನ್ನತವಾಗಿ ಮಾತನಾಡಿದ್ದಾರೆ. ಶ್ರೇಷ್ಠ ಸ್ಥಾನದಿಂದ ಒಂದು ಉನ್ನತ ಮಾತುಗಳನ್ನು ಈ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಸಂಗತಿಗಳನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಯೇಸು ಪ್ರಭು ಹೇಳಿರುವಂಥ ಮಾತು ನೋಡಿ, 18ನೇ ವಚನ ಓದಿಮ. 18ನೇ ವಚನ, ಯೇಸು ಅವರ ಕೆಡುಕನ್ನು ಅರಿತುಕೊಂಡವನಾಗಿ, ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ತೆರಿಗೆಗೆ ಕೊಡುವ ನಾಣ್ಯವನ್ನು ನನಗೆ ತೋರಿಸಿರಿ ಅನ್ನಲು ಅವರು ಆತನಿಗೆ ಒಂದು ಹಣವನ್ನು ತಂದು ಕೊಟ್ಟರು. ಆತನು ಈ ತಲೆಯು ಈ ಮುದ್ರೆಯು ಯಾರದ್ದು ಎಂದು ಕೇಳಿದ್ದಕ್ಕೆ ಅವರು ಕೈಸರನದು ಅಂದರು. ಆಗ ಆತನು ಅವರಿಗೆ, ಹಾಗಾದರೆ ಕೈಸರನದ್ದನ್ನು ಕೈಸರಿಗೆ ಕೊಡಿರಿ, ದೇವರದ್ದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಇದು ಪ್ರತಿ ಕ್ರೈಸ್ತರಿಗೆ ಪ್ರಾಮುಖ್ಯವಾದಂಥ ಅಂಶ. ಇದು ಅಂದರೆ ನಮ್ಮ ಕ್ರೈಸ್ತರು ತಿಳ್ಕೊಳ್ಬೇಕಾದಂಥ ಸಂಗತಿಗಳು ಬಹಳ ಇದೆ. ತಿಳ್ಕೊಂಡ ನಂತರ ಈ ಸಮಾಜದಲ್ಲಿ ಅನೇಕರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಸಿದ್ಧರಾಗಬೇಕಾಗತ್ತೆ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಮತ್ತು ಏನು ತಿಳ್ಕೊಂಡಿದ್ದಾರೆ ಈ ಸಮಾಜದಲ್ಲಿ ಕ್ರೈಸ್ತರು ಅಂತ ನೋಡುವಾಗ, ಕೇವಲ ದೇವರನ್ನ ನಂಬಿಕೊಂಡ್ರೆ ನಮಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಇದು ಬಿಟ್ಟರೆ ಬೇರೆ ಆಲೋಚನೆ ಇಲ್ಲ. ಕೆಲವರು ಮಾತನಾಡುವಾಗ ಈ ಸಮಾಜವನ್ನು ಕುರಿತು, ಇಲ್ಲ ಸರ್ಕಾರವನ್ನು ಕುರಿತು, ಇಲ್ಲ ಕಾನೂನನ್ನು ಕುರಿತು ಕೆಲವರು ಕೇರ್ ಮಾಡೋದಿಲ್ಲ. ಕೆಲವರು ಏನಂತ ನೋಡುವಾಗ ಅದರ ಬಗ್ಗೆ ಶ್ರದ್ಧೆಯಿಂದ ಆಲೋಚನೆ ಮಾಡದೆ ಇರಲಿ ಬಿಡವೆಲ್ಲ ದೇವರೇ ನೋಡ್ಕೊಳ್ತಾರೆ ಅಂತ. ಅಂದರೆ ಕ್ರೈಸ್ತರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಗಲಾಟೆಗಳಾದಾಗ, ಇಲ್ಲಾಂದರೆ ತೊಂದರೆಗಳು, ಸಮಸ್ಯೆಗಳು ಏನಾದರೂ ಉಂಟಾದಾಗ ಅವರವರೇ ನೋಡ್ಕೊಳ್ತಾರೆ ಬಿಟ್ರೆ ನಾವೇನು ಮಾಡೋಣ, ಕೇವಲ ಪ್ರಾರ್ಥನೆ ಮಾಡೋಣ, ದೇವ್ರ ಹತ್ರ ಮೊರೆ ಇಡೋಣ ಅಂತ. ಇನ್ನು ಕೆಲವರು ಏನಪ್ಪ ಅಂತಂದರೆ ಸರ್ಕಾರ ವಿಷಯದಲ್ಲಿ ಇಲ್ಲ ಕಾನೂನಿನ ವಿಷಯದಲ್ಲಿ ಯೋಚನೆ ಮಾಡದೆ, ಕೆಲವರು ಸರ್ಕಾರಕ್ಕೆ ಗೌರವ ಕೊಡದೆ, ಇನ್ನು ಕೆಲವರು ಈ ರೀತಿ ಇರ್ತಾರೆ. ಇಲ್ಲಿ ಯೇಸು ಪ್ರಭು ಹೇಳಿರುವಂಥ ಮಾತು ಅರ್ಥ ಮಾಡಿಕೊಂಡಾಗ ಸರ್ಕಾರಕ್ಕೆ ನೀವು ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ 1ನೇ ಶತಮಾನದಲ್ಲಿ ಇದ್ದಂಥ ಸರ್ಕಾರ, ಯೇಸು ಕ್ರಿಸ್ತರು ಆ ಕಾಲದಲ್ಲಿ ಅವರ ಕಾಲದಲ್ಲಿ ಇದ್ದಂಥ ಸರ್ಕಾರ ಯಾವುದು ಅಂದರೆ ರೋಮನರ ಸರ್ಕಾರ, ರೋಮನರ ಆಳ್ವಿಕೆ. ಈ ರೋಮನರ ಸಾಮ್ರಾಜ್ಯ ಪರಿಪಾಲನೆ ಕಾಲದಲ್ಲಿ ಯೇಸು ಕ್ರಿಸ್ತರನ್ನು ತಪ್ಪಿಡಿಯಲು ಇವರು ಬಂದು ವಿಚಾರ ಮಾಡಿದಾಗ ಯೇಸು ಕ್ರಿಸ್ತರು ಹೇಳುವಂಥ ಮಾತಿನಂತ ನೋಡುವಾಗ, ಕೈಸರನದ್ದು ಕೈಸರಿಗೆ ಕೊಡಿರಿ, ದೇವರದ್ದನ್ನು ದೇವರಿಗೆ ಕೊಡಿರಿ ಅಂತ ಹೇಳ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಅದು ಸರ್ಕಾರ, ಅವರಿಗೆ ತೆರಿಗೆ ಕೊಡಬೇಕು. ತೆರಿಗೆ ಆಗಿರ್ಬೋದು, ಸುಂಕ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅವರಿಗೆ ಕಟ್ಟಬೇಕಾಗುತ್ತೆ. ಯೇಸು ಪ್ರಭು ಹೇಳ್ತಾರೆ, ಒಂದು ನಾಣ್ಯವನ್ನು ತೊಗೊಂಡು ಬನ್ನಿ ಅಂತ. ಈ ನಾಣ್ಯದಲ್ಲಿ ಏನಿದೆ? ಈ ಮುದ್ರೆ ಯಾರ್ದು? ಈ ತಲೆಯ ಮುದ್ರೆ ಯಾರ್ದು? ಕೈಸರದು. ನಾಣ್ಯದಲ್ಲಿರುವಂಥದ್ದು ಕೈಸರ್ ಮುದ್ರೆ ಯಾಕೆ ಬಂತು?
ಅವರು ಪರಿಪಾಲನೆ ಮಾಡುತ್ತಾರೆ, ಅವರು ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡುವಂಥ ಅವರ ಒಂದು ತಲೆಯ ಮುದ್ರೆ ಅದರ ಮೇಲೆ ಇರುತ್ತೆ. ಏನು ಮಾಡಬೇಕು ಇದು ಅಂತಂದಾಗ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರು ಏನಪ್ಪ ಅಂದರೆ ಪರಿಪಾಲನೆ ಮಾಡ್ತಾ ಇದ್ದಾರಲ್ವ, ರಸ್ತೆಗಳನ್ನು ಕುರಿತು ಆಗಿರ್ಬೋದು, ನೀರಿನ ವ್ಯವಸ್ಥೆಯನ್ನು ಕುರಿತು ಆಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸದ ನಿಮಿತ್ತವಾಗಿ ಅವರು ಆಳ್ವಿಕೆ ಮಾಡಬೇಕು. ನಿಮ್ಮ ಮೇಲೆ ಆಳ್ವಿಕೆ ಮಾಡಬೇಕು. ಆಳ್ವಿಕೆ ಮಾಡೋದಕ್ಕೆ ಅವರು ಇದ್ದಾರೆ, ಆದ್ದರಿಂದ ಅವರಿಗೆ ತೆರಿಗೆ ಕೊಡಬೇಕು. ಕಂದಾಯ ಕೊಡುವಂಥದ್ದಾಗಿರ್ಬೋದು, ತೆರಿಗೆ ಆಗಿರ್ಬೋದು, ಇದೆಲ್ಲವೂ ಕೂಡ ಆಗಿನ ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿದೆ, 1ನೇ ಶತಮಾನದಲ್ಲಿದೆ, ಈಗಿನ ಕಾಲದಲ್ಲಿ ಕೂಡ ಇದೆ. ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಸರ್ಕಾರಕ್ಕೆ ಕೊಡ್ರಿ, ದೇವರಿಗೆ ಸಂಬಂಧಪಟ್ಟದ್ದು ದೇವರಿಗೆ ಕೊಡ್ರಿ ಅಂತ ಅರ್ಥ. ಕೈಸರನ್ನದು ಕ್ರೈಸರಿಗೆ, ದೇವರನ್ನದು ದೇವರಿಗೆ ಅಂತ. ಕೈಸರದು ಅಂದರೆ ಅವರಿಗೆ ಕೊಡುವಂಥ ತೆರಿಗೆ ಏನಿದೆ, ಅವರಿಗೆ ಕೊಡುವಂಥದ್ದು ಏನಿದೆ ಅದನ್ನು ಕೊಡಿ ಅಂತ. ಅಂದರೆ ಅಧಿಕಾರಿಗಳಿಗೆ ಅವರು ಕೊಡುವಂಥ ತೆರಿಗೆಯನ್ನು ಇದು ಕೊಡಬೇಕಾ? ಅದು ನ್ಯಾಯನ? ದೇವರೇ ಪ್ರಿಯರ ದೇವರ ಮಕ್ಕಳಿರ ಅಧಿಕಾರವನ್ನು ಕೊಟ್ಟ ಹಾಗೆ ಇರುತ್ತೆ ರೀ. ಒಂದು ವೇಳೆ ಅವರು ಅನ್ಯಾಯ ಮಾಡಿದ್ರೆ, ಅಕ್ರಮ, ದರೋಡೆ ಏನಾದರೂ ಅವ್ರ ಮಧ್ಯದಲ್ಲಿ ನಡೆದರೆ, ಅನ್ಯಾಯ ನಡೆದರೆ ಅವರು ದೇವರಿಗೆ ಲೆಕ್ಕ ಕೊಡಬೇಕಾಗತ್ತೆ. ದೇವರು ಯಾರನ್ನೂ ಬಿಡಲ್ಲ ರೀ. ದೇವರ ಅಧಿಕಾರ ಕೊಟ್ಟಿದ್ದಾರಂದರೆ ಆ ಅಧಿಕಾರಕ್ಕೆ ಒಳಪಟ್ಟು ಆ ಮನುಷ್ಯನ ಏನು ಮಾಡಬೇಕು? ಪರಿಪಾಲನೆ ಮಾಡಬೇಕು, ಆಳ್ವಿಕೆ ಮಾಡಬೇಕು. ಒಂದು ವೇಳೆ ಅದನ್ನು ಬಿಟ್ಟು ವಿರುದ್ಧವಾಗಿ ಆಳ್ವಿಕೆ ಮಾಡಿದ್ರೆ ಅದಕ್ಕೆ ದೇವರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಅಂದರೆ ಅದಕ್ಕೆ ಕಠಿಣವಾದ ತೀರ್ಪಿರುತ್ತೆ, ಯಾರೇ ಆಗಿರ್ಬೋದು. ಇವಾಗ ದೇವರ ಸಮಾಜದಲ್ಲಿ ಅಧಿಕಾರ ಇದು ಬೇರೆ. ದೇವರ ಸಮಾಜದಲ್ಲಿ ಸಭೆ ಇದೆ ಅಲ್ವಾ? ಇವಾಗ ಅಪೋಸ್ತಲರಿಗೆ ದೇವರ ಅಧಿಕಾರ ಕೊಡ್ತಾರೆ. ಈ ಅಧಿಕಾರ ಆತ್ಮಿಕವಾದಂಥ ಅಧಿಕಾರ. ಈ ಸಮಾಜದಲ್ಲಿ ಇದ್ದಂಥ ಅಧಿಕಾರ ಅದು ಬೇರೆ, ಅದು ಭೌತಿಕವಾಗಿ ಇರುವಂಥದ್ದು. ಅಂದರೆ ಸಮಾಜದಲ್ಲಿ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಕಾನೂನಿದೆ, ಅಧಿಕಾರಿಗಳಿದ್ದಾರೆ, ಪೊಲೀಸ್ ವ್ಯವಸ್ಥೆ ಇದೆ, ಮಿಲಿಟ್ರಿ ವ್ಯವಸ್ಥೆ ಇದೆ, ಇನ್ನು ಅನೇಕ ವ್ಯವಸ್ಥೆಗಳು ಇರುತ್ತೆ, ಹೌದಲ್ವಾ? ಅದರ ಹಿಂದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಂಥದ್ದು ಯಾರಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ, ಯಾರಿಗಾಗಿ ಅಂತ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಿಂದ ವಾಕ್ಯಗಳನ್ನು ಪರಿಶೋಧನೆ ಮಾಡೋಣ. 1ನೇ ವಚನದಿಂದ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನವಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಎದುರಿಸುವವರು ಶಿಕ್ಷೆಗೊಳಗಾಗುವರು. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆಯದನ್ನು ಮಾಡು ಅಂತ ಹೇಳ್ತಾನೆ. ಗಮನಿಸೋಣ. ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿ ಕ್ರೈಸ್ತರು ಕಲಿಯಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ಅಂದರೆ 13ನೇ ಅಧ್ಯಾಯದಲ್ಲಿ ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬನಿಗೂ ಅಧಿಕಾರ ಇರುವುದಿಲ್ಲ ಅಂತ ಹೇಳ್ತಾರೆ. ದೇವರಿಂದ ಹೊರತು ಒಬ್ಬನಿಗೂ ಅಧಿಕಾರ ಇರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಭೂಲೋಕದಲ್ಲಿ ಎಷ್ಟು ಅಧಿಕಾರ, ಎಷ್ಟು ರಾಜ್ಯಗಳಿದೆಯೋ, ಇಲ್ಲಾಂದರೆ ಭೂಲೋಕದಲ್ಲಿ ಎಷ್ಟು ಕಾನೂನುಗಳಿದೆಯೋ, ಎಲ್ಲ ಕಾನೂನುಗಳಿಗೆ, ಎಲ್ಲ ದೇಶದಲ್ಲಿದ್ದಂಥ ಎಲ್ಲರಿಗೂ, ಎಲ್ಲ ಅಧಿಕಾರಿಗಳಿಗೆ ದೇವರೇ ಅಧಿಕಾರ ಕೊಟ್ಟಿದ್ದಾನ. ಈ ವಚನದ ಪ್ರಕಾರ ಏನು ಅರ್ಥ ಆಗುತ್ತೆ ನಮ್ಗೆ ಹೇಳಿ? ಒಂದು ನೆನಪಲ್ಲಿ ಇಟ್ಕೊಳ್ಳಿ, ದೇವರು ಅಧಿಕಾರ ಕೊಟ್ಟಿದ್ದಾನೋ ಕೊಟ್ಟಿಲ್ಲೋ ಅಂತ ನೋಡುವಾಗ ಖಂಡಿತವಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, ಪ್ರತಿ ಮನುಷ್ಯರ ತಲೆಯಲ್ಲಿರುವಂಥ ಕೂದಲು ಕೂಡ ಲೆಕ್ಕಿದೆ, ಹೌದಲ್ವಾ? ಪ್ರತಿ ಮನುಷ್ಯನ ತಲೆಯಲ್ಲಿರುವಂಥ ಕೂದಲುಗಳು ಕೂಡ ಲೆಕ್ಕಿರುವಾಗ ಪ್ರತಿ ಮನುಷ್ಯನನ್ನು ಕುರಿತು ದೇವರಿಗೆ ಶ್ರದ್ಧೆ ಇದೆ. ಪ್ರತಿ ಮನುಷ್ಯನನ್ನು ಕುರಿತು ಸಮಾಜದಲ್ಲಿ ಎಷ್ಟು ಕಾನೂನುಗಳಿದೆಯೋ ಆ ಕಾನೂನಿನಲ್ಲಿರುವಂಥ ಉದ್ದೇಶಗಳು ನೋಡುವಾಗ ಸಮಾಜದಲ್ಲಿ ಯಾರ ಪಾಡಿಗೆ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಅವರ ಪಾಡಿಗೆ ಅವರು ಕಷ್ಟಪಟ್ಟು ಸುಖವಾಗಿ ಬಾಳಲಿ ಅನ್ನುವಂಥದ್ದೇ ಸರ್ಕಾರ ಉದ್ದೇಶ ಅಷ್ಟೇ ಅಲ್ವಾ? ಅಂದರೆ ಒಬ್ಬ ಮನುಷ್ಯನು ಇನ್ನೊಬ್ಬನಿಗೆ ಅನ್ಯಾಯ ಮಾಡಬಾರ್ದು, ದೋಚ್ಕೋಬಾರ್ದು. ಒಂದು ವೇಳೆ ಅನ್ಯಾಯ ಮಾಡಿದ್ರೆ, ದೋಚಿದ್ರೆ ಅವನಿಗೆ ಶಿಕ್ಷೆ ಆಗತ್ತಾ? ಇದು ಪ್ರಾರಂಭದಲ್ಲಿ ದೇವರ ಧರ್ಮಶಾಸ್ತ್ರದಲ್ಲಿ ಇರುತ್ತೆ. ಆನಂತರ ಲೋಕದಲ್ಲಿ ಎಲ್ಲ ಅಧಿಕಾರಿಗಳಿಗೆ ದೇವರು ಇಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಕ್ತಿಯಿಂದ ನಡೀತಾರೋ, ಲೋಕದ ರೀತಿಯಲ್ಲಿ ನಡೀತಾರೋ, ಅವ್ರವ್ರ ಇಷ್ಟ, ಅದು ಸ್ವಾತಂತ್ರ್ಯ. ಭಕ್ತಿಯಲ್ಲಿ ನಡೀತಾರೋ,
ಲೋಕದ ರೀತಿಯಲ್ಲಿ ನಡೀತಾರೋ ಅದು ಅವ್ರವ್ರಿಗೆ ಸ್ವತಂತ್ರ. ಭಕ್ತಿಯಲ್ಲಿ ನಡೆದರೆ ಪರಲೋಕದಲ್ಲಿ ಮತ್ತೆ ಉನ್ನತವಾದಂಥ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಾನೆ. ಅದು ಭಕ್ತಿಯಲ್ಲಿ ಸಂಬಂಧಪಟ್ಟದ್ದು, ಭಕ್ತಿಗೆ ಸಂಬಂಧಪಟ್ಟದ್ದು. ಈ ಸಮಾಜದಲ್ಲಿ ನೋಡುವಾಗ ಈ ಕಾನೂನುಗಳಿದೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿಗೆ, ಯಾರಿಗೇ ಆಗಿರ್ಬೋದು, ಅವರಿಗೆ ಅಧಿಕಾರ ಕೊಟ್ಟಿದ್ದಾನೆಂದರೆ ಅಲ್ಲಿರುವಂಥ ಜನರ ಒಂದು ಕ್ರಿಯೆಗಳನ್ನು ನೋಡಿ, ಅವರ ಒಂದು ವ್ಯವಸ್ಥೆಯನ್ನು ನೋಡಿ ಕೆಲವರಿಗೆ ಅಧಿಕಾರವನ್ನು ಕೊಡ್ತಾ ಇರ್ತಾನೆ. ಇವಾಗ ನಿಮಗೆ ಅರ್ಥ ಆಗಬೇಕಾದ್ರೆ, ಇಸ್ರಾಯೇಲರು ದೇವರ ಪ್ರಜೆಗಳು. ಇಸ್ರಾಯೇಲರು ದೇವರ ಪ್ರಜೆಗಳಾಗಿರುವಾಗ ಕ್ರೈಸ್ತ ಪೂರ್ವದಲ್ಲಿ ಕೆಲವರು ಅರಸರಿಗೆ ಅಧಿಕಾರವನ್ನು ಕೊಟ್ಟಾಗ ಇಸ್ರಾಯೇಲರ ಮೇಲೆ ಕೂಡ ಆಳ್ವಿಕೆ ಮಾಡುವಂತೆ ಅಧಿಕಾರವನ್ನು ಕೊಡ್ತಾರೆ. ಅನ್ಯರಿಗೆ ಯಾಕೆ ಅಧಿಕಾರ ಕೊಡ್ತಾರೆ ಅಂತ ನೋಡುವಾಗ, ಆ ಸಂದರ್ಭ ಆ ಮನುಷ್ಯರು ಅಂದರೆ ಇಸ್ರಾಯೇಲ್ ಜನಾಂಗದವರು ದೇವರನ್ನು ಬಿಟ್ಟು ತಪ್ಪು ಮಾಡಿದಾಗ, ಪಾಪಗಳನ್ನು ಮಾಡಿದಾಗ, ಅವಾಗ ಕೆಲವು ಎಚ್ಚರಿಕೆ ಮಾತುಗಳನ್ನು ಅಂದರೆ ಎಚ್ಚರಿಸೋದಕ್ಕೆ ಕೆಲವು ಒಪ್ಪಿಸ್ತಾ ಇರ್ತಾರೆ ಹಾಳಿ ಅಂತ. ಅಧಿಕಾರ ಕೊಟ್ಟವರು ಕೂಡ ದೇವರೇ. ಮತ್ತೆ ಇವರೇನಾದರೂ ಸರಿ ಮಾಡಿಕೊಟ್ಟು ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದೇವ್ರೆ, ನಮ್ಮನ್ನು ಕಾಪಾಡಿದೇವ್ರೆ ಅಂದಾಗ ಮತ್ತೆ ದೇವ್ರ ಕೈ ಹಿಡಿದು ನಡೆಸ್ತಾರೆ. ಇದೆಲ್ಲ ಕೂಡ ಏನ್ರಿ ಪ್ರಾರಂಭದಿಂದ ನೋಡ್ಕೊಂಡು ಬಂದರೆ ಭಕ್ತರಿದ್ದಾರಂತ ತಿಳ್ಕೊಳ್ಳಿ. ಭಕ್ತರ ಜೊತೆಯಲ್ಲಿ ದೇವರು ಇರ್ತಾರೆ. ಎರಡನೇದಾಗಿ ದೇವದೂತರು ಕಾವಲಿಗೆದ್ದು ಕಾಪಾಡ್ತಾರೆ. ಅವರ ಬಳಿಯಲ್ಲಿ ಅವರ ದೇವ್ರ ಮಕ್ಕಳಿರೋ ಒಳ್ಳೆಯದು ನಡೀತಾ ಇರುತ್ತೆ. ಇನ್ನೂ ಕೆಲವರು ವಿಷಯದಲ್ಲಿ ಒಂದು ಪರೀಕ್ಷೆ ಇರುತ್ತೆ ರೀ, ಬಹಳ ಪರೀಕ್ಷೆ ನಡೆದಾಗ ಅದು ತುಂಬ ಕಷ್ಟಕರವಾಗಿ ಇರುತ್ತೆ. ಅದಿರಲಿ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಯಾವ ಅರಸರಿದ್ದರೂ ಕೂಡ ಆ ಎಲ್ಲ ಅರಸರಿಗೆ ಅಧಿಕಾರ ದೇವರೇ ಕೊಟ್ಟಿದ್ದಾರೆ ಅಂತ. ನೆಬೂಕದ್ನೆಚ್ಚರ ಮಹಾರಾಜನ ವಿಷಯದಲ್ಲಿ ಒಂದು ಮಾತು ನೋಡೋಣ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನ ನೋಡಿ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸಿ ಪ್ರಿಯರಾದ ದೇವರ ಮಕ್ಕಳಿರ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ ತನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ತನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಅಂದರೆ ಏನು ಮಾಡಿದನಂತ ನೋಡುವಾಗ, ಎರಡನೇ ಅಧ್ಯಾಯದಲ್ಲಿ ಕನಸು ಬಿದ್ದಿರುತ್ತೆ. ಆ ಕನಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರವನ್ನು ದಾನಿಯೇಲನು ತಿಳಿಸ್ಕೊಟ್ಟಿರ್ತಾನೆ. ದಾನಿಯೇಲನು ಹೇಳಿದಾಗ ದೇವರ ಒಂದು ಕೃಪೆ ಮೂಲಕ ಅರಸನೇ ನಿನಗೆ ಉನ್ನತವಾದಂಥ ಅಧಿಕಾರ ಬಂದಿದೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಾಗ ಈ ನೆಬೂಕದ್ನೆಚ್ಚರನು ಮರ್ತೋಗಿ ಎಂಥ ಮಾತು ಮಾತನಾಡ್ತಾ ಇದ್ದಾನಂತ ನೋಡುವಾಗ 28ನೇ ವಚನದಲ್ಲಿ 4:28, ಇದಲ್ಲದೆ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆಯ ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಅಂತೇಳಿದ. ಅಂದರೆ ನನ್ನ ಸಾಮರ್ಥ್ಯ ಬಲದಿಂದ ಅಂತ ಹೇಳ್ತಾನೆ. ಅಲ್ಲಿ ಹೊರಟೋಗ್ತಾನೆ. ಅಂದರೆ ಅಲ್ಲಿ ತಪ್ಪು ಮಾಡ್ತಾನೆ. ನಿನ್ನ ಸಾಮರ್ಥ್ಯ ಬಲ ಏನಿದೆ ನಿನ್ನ ಸಾಮರ್ಥ್ಯದ ಬಲ ಏನಿದೆ? ಇಷ್ಟು ಜನರು ಬೆಂಬಲ ಇದ್ದಾರೆ, ಇಷ್ಟು ಹಣ ಇದೆ, ಇಷ್ಟು ಅದ್ಭುತವಾಗಿ ನಾನು ಆಳ್ವಿಕೆ ಅಂದರೆ ದೇವರು ನಿನಗೆ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನೆ ಎಂದು ಆಲ್ರೆಡಿ ದಾನಿಯೇಲನ ಮೂಲಕ ತಿಳಿಸಿಲ್ವಾ? ನಿನಗೆ ಇಷ್ಟೊಂದು ಸಾಮರ್ಥ್ಯವೂ ಇದೆ ಎಂದು, ಇಷ್ಟೊಂದು ಬಲ ಎನ್ನುವಂಥದ್ದು ದಾನಿಯೇಲನ ಮೂಲಕ ನಿನಗೆ ತಿಳಿಸಿಕೊಟ್ಟಿರುವಾಗ ನನ್ನ ಸಾಮರ್ಥ್ಯ ಬಲದಿಂದ ಅಂದಾಗ, ನನ್ನ ಸಾಮರ್ಥ್ಯ ಬಲದಿಂದ ನಾನು ಇದೆಲ್ಲ ಕಟ್ಟಿಸಿದ್ದೀನಿ, ಇದೆಲ್ಲ ಆಳ್ತಾ ಇದ್ದೀನಿ, ಇದೆಲ್ಲ ನನ್ನ ವೈಭವದಗೋಸ್ಕರ ಅಂದಾಗ ಅಲ್ಲಿ ದೇವರ ವಾಕ್ಯ ಇಳಿಯುತ್ತೆ ಪ್ರಿಯರೇ. ಏನಾಗುತ್ತೆ ನೋಡಿ, ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದನ್ನು ನೀನು ತಿಳುವಳಿಕೆಗೆ ಬರುವುದರೊಳಗಾಗಿ 7 ವರ್ಷ ನಿನಗೆ ಕಳೆಯುವುದು ಎಂದು ಆಕಾಶವಾಣಿ ಆಯಿತು ಅಂತ. ಅಂದರೆ
ನೆಬೂಕದ್ನೆಚ್ಚರನು ಆಲೋಚನೆ ಮಾಡಬೇಕಾಗಿತ್ತು. ನಾನು ದೇವರ ಕೃಪೆ ಮೂಲಕ, ದೇವರ ಆಶೀರ್ವಾದದ ಮೂಲಕ ನನಗೆ ಇಷ್ಟೊಂದು ಅಧಿಕಾರ ಬಂದಿದೆ, ಜನರ ಮೇಲೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದೇನೆ, ನನ್ನ ಸಾಮರ್ಥ್ಯ ಬಲ ಏನೂ ಇಲ್ಲ, ಎಲ್ಲ ದೇವ್ರದ್ದೇ ಅಂತ ಹೇಳಿದರೆ ಆತನು ಇನ್ನೂ ಉನ್ನತವಾಗಿ ಹೋಗ್ತಾ ಇದ್ದ, ಇನ್ನೂ ಉನ್ನತವಾಗಿ. ಯಾವಾಗ ನನ್ನ ಸಾಮರ್ಥ್ಯ ಬಲದಿಂದ ನಾನು ಇಷ್ಟೊಂದು ಉನ್ನತವಾಗಿ ಬೆಳೆದಿದ್ದೇನೆ, ನನಗೋಸ್ಕರ ಬಾಬೇಲ್ ಮಹಾನಗರವನ್ನು ಕಟ್ಟಿಸಿಕೊಂಡಿದ್ದೇನೆ ಅಂತ ಯಾವಾಗ ಕೊಚ್ಚಿಕೊಳ್ತಾನೋ ಆವಾಗ ದೇವರ ವಾಕ್ಯಗಳು ಬರುತ್ತೇನೆ ಆಕಾಶದಿಂದ. ನಿನ್ನ ಗತಿ ಏನು ಗೊತ್ತಾ? 7 ವರ್ಷದವರೆಗೆ ಪಶುಗಳು ಯಾವ ರೀತಿ ಹುಲ್ಲು ತಿನ್ನುತ್ತವೋ ಅರಣ್ಯದಲ್ಲಿ, ಅದೇ ಗತಿ ನಿನಗಾಗುತ್ತೆ ನೆಬೂಕದ್ನೆಚ್ಚರನೇ ಅಂತ. ಅಂದರೆ ಅಧಿಕಾರದಲ್ಲಿ ಇದ್ದಾಗ ಗರ್ವ ಪಡುವಂಥದ್ದಲ್ಲ. ಮನುಷ್ಯರು ಏನ್ರಿ ಹೊರನೋಟ ನೋಡುವಾಗ, ಈ ಹೊರನೋಟ ದೇಹದ ಆಕಾರವನ್ನು ನೋಡುವಾಗ ಗರ್ವಿಷ್ಠರು, ಮಾತಿನಲ್ಲಿ ಗರ್ವ ಕಾಣುತ್ತೆ, ಕ್ರಿಯೆಯಲ್ಲಿ ಗರ್ವ ಕಾಣುತ್ತೆ. ಅದು ಇದ್ದರೆ ದೇವರು ತುಳಿದಾಕ್ತಾರೆ ಪ್ರಿಯರ ದೇವ್ರ ಮಕ್ಕಳಿರ. ಅಲ್ಲಿ ಏನು ಗೊತ್ತಾಗುತ್ತೆ ಅಂತ ನೋಡುವಾಗ, ಮನುಷ್ಯರ ಮೇಲೆ ಸಂಪೂರ್ಣ ಅಧಿಕಾರ ಯಾರ ಮೂಲಕ ಬರುತ್ತೆ? ಸಂಪೂರ್ಣ ಅಧಿಕಾರ ದೇವರ ಮೂಲಕನೇ. ಭೂಲೋಕದಲ್ಲಿ ಎಷ್ಟು ಮಂದಿ ಅರಸರಿದ್ದಾರೋ, ಎಷ್ಟು ಮಂದಿ ಅಧಿಕಾರಿಗಳಿದ್ದಾರೋ, ಅವರೆಲ್ಲರಿಗೂ ದೇವರ ಕೃಪೆ ಮೂಲಕ ಬರುತ್ತೆ. ಆಳ್ವಿಕೆ ಮಾಡಬೇಕು, ಅಧಿಕಾರ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ. ಒಂದು ವೇಳೆ ದೋಚಿಕೊಳ್ಳುವಂಥದ್ದು, ಲಂಚ ತೆಗೆದುಕೊಳ್ಳುವಂಥದ್ದು ಇಂಥ ಒಂದು ವೇಳೆ ನಡೀತಾ ಇದ್ದರೆ, ಅಧಿಕಾರಿಗಳ ಮಧ್ಯದಲ್ಲಿ ಇಂಥದ್ದು ನಡೆದರೆ ಅಂಥವ್ರನ್ನ ದೇವರು ಸುಮ್ಮನೆ ಬಿಡೋದಿಲ್ಲ. ಅವ್ರ ಕುಟುಂಬದಲ್ಲಿ ನೋಡಿ, ಯಾರ್ಯಾರು ಲಂಚಗಳನ್ನು ತೆಗೆದುಕೊಳ್ತಾರೋ, ಯಾರ್ಯಾರು ಈ ಹಣದಗೋಸ್ಕರ ಕಕೃತಿ ಬಿದ್ದು ಸ್ವಾರ್ಥದಿಂದ ದೇವರ ಧರ್ಮವನ್ನು ಬಿಟ್ಟು ಇಲ್ಲ ತಪ್ಪು ದಾರಿಯಲ್ಲಿ ನಡೀತಾ ಇರ್ತಾರೋ, ತಪ್ಪು ದಾರಿಯಲ್ಲಿ ನಡೆಸ್ತಾ ಇರ್ತಾರೋ, ಇಂಥವರೆಲ್ಲರ ಕುಟುಂಬ ನೋಡುವಾಗ ಸಮಸ್ಯೆಗಳಲ್ಲಿರ್ತಾರೆ ಪ್ರಿಯರೇ. ನೋಡೋದಕ್ಕೂ ಹೊರಗಡೆ ಮಾತ್ರ ಅದ್ಭುತವಾಗಿ ಕಾಣ್ತಾರೆ, ಹೊರಗಡೆ ಮಾತ್ರ ಚೆನ್ನಾಗಿರ್ತಾರೆ. ಏನ್ರಿ, ಹೃದಯದಲ್ಲಿ ಸಮಾಧಾನ ಇರಲ್ಲ, ಮನೆಯಲ್ಲಿ ಸಮಾಧಾನ ಇರಲ್ಲ, ಯಾವುದೋ ಒಂದು ಸಮಸ್ಯೆಗಳಿಂದ ಗೊಂದಲದಲ್ಲಿರ್ತಾರೆ ಪ್ರಿಯರ ದೇವ್ರ ಮಕ್ಕಳಿರ. ಇದು ನಿಜ, ಇದು ದೇವ್ರ ಮಾತು ಸುಳ್ಳಾಗಲ್ಲ. ಅಂದರೆ ದೇವರ ಅಧಿಕಾರ ಕೊಟ್ಟಾಗ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಈ ಮಾತಿನ ಪ್ರಕಾರ ನಮ್ಗೆ ಏನು ಅರ್ಥ ಆಗುತ್ತೆ? ಭೂಲೋಕದಲ್ಲಿ ಇದ್ದಂಥ ಅಧಿಕಾರಿಗಳಿದ್ದಾರಲ್ಲ, ಎಲ್ಲರಿಗೂ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ಪೊಲೀಸರಿಗಾಗಿರ್ಬೋದು, ಇಲ್ಲ ಮಿಲಿಟ್ರಿ ಅವ್ರಿಗೆ ಆಗಿರ್ಬೋದು, ಇವರೆಲ್ಲರಿಗೂ ಈಗ ಇರಬೇಕು ಎನ್ನುವಂಥದ್ದು ಅಧಿಕಾರ ಇದೆ ನೋಡಿ. ಇದೆಲ್ಲ ಕೂಡ ದೇವರ ಮೂಲಕನೇ ಬಂದದ್ದು. ಮತ್ತು ಸೈತಾನ ಹೇಳ್ತಾನೆ, ಲೋಕದ ರಾಜ್ಯದ ಮಹಿಮೆ ಎಲ್ಲ ನನಗೆ ಕೊಡಲ್ಪಟ್ಟಿದೆ, ನಾನು ಯಾರಿಗೆ ಕೊಡುತ್ತೇನೋ ಅವ್ರಿಗೆ ಕೊಡುತ್ತೇನೆ, ನೀನು ನನಗೆ ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿದರೆ ಇದನ್ನೆಲ್ಲ ನಿನಗೆ ಕೊಡುವೆನಂತಾನಲ್ಲ. ಇದೇನಿದು? ಅಂದರೆ ಸೈತಾನನಿಗೆ ಅಧಿಕಾರ ಕೊಟ್ಟಿದ್ದಾರಾ? ಏನಾಗಿದೆ ನೋಡಿ, ಒಂದು ಸರಿ ನೋಡಿ. ಲೂಕನ ಬರೆದ ಸುವಾರ್ತೆ ಗಮನಿಸೋಣ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, 5ನೇ ವಚನ ನೋಡುವ. 5ನೇ ವಚನ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸಿಗೆ ಬಂದವನಿಗೆ ಕೊಡುತ್ತೇನೆ. ಇದೇನು ಯಾರು ಕೊಟ್ಟಿದ್ದಾರೆ? ಇದು ದೇವರೇನೋ ಅಧಿಕಾರ ಇವರು ಕೊಟ್ಟರೆ, ಇವರೇನು ಯಾರು ಕೊಟ್ಟಿದ್ದಾರೆ ಹೇಳಿ ಪ್ರಿಯ? ದೇವರು ಅಧಿಕಾರ ಯಾರು ಕೊಟ್ಟಿದ್ದಾರೆ? ಮನುಷ್ಯ ತನ್ನ ಮಕ್ಕಳಿಗೆ ಅಧಿಕಾರವನ್ನು ಆಳ್ವಿಕೆ ಮಾಡಿರಿ ಅಂತ ದೇವರು ಕೊಟ್ಟರೆ, ಇವರೆಲ್ಲರೂ ಯಾರು ಕೊಟ್ಟಿದ್ದಾರೆ ಅಂತ ನೋಡುವಾಗ ಅವನು ಕೊಟ್ಟಿದ್ದಾರೆ. ಅರ್ಥ ಆಗುತ್ತಾ? ಇವರೆಲ್ಲರೂ ದೇವರಿಗೆ ಒಳಪಟ್ಟು ವಿಧೇಯರಾಗಿ ದೇವ್ರನ್ನ ಘನಪಡಿಸ್ಕೊಂಡು ಹೋಗಬೇಕು. ಎಲ್ಲ ಅಂದರೆ ಟೋಟಲ್ ಪ್ರಪಂಚವೆಲ್ಲ ಕೂಡ ನನಗೆ ಕೊಡಲ್ಪಟ್ಟಿದೆ ಅಂದರೆ ದೇವ್ರು ಕೊಟ್ಟಿದ್ದಾನೆ, ದೇವ್ರ ಸಮಯ ಕೊಟ್ಟಿದ್ದಾನೆ. ದೇವ್ರು ಏನು ಕೊಟ್ಟಿದ್ದಾನೆ ಹೇಳಿ? ದೇವರು ಸಮಯವನ್ನು ಕೊಟ್ಟಿದ್ದಾನೆ, ಹೌದಲ್ವ? ಸ್ವಲ್ಪ ಕಾಲ ಅವನಿಗೆ ಕೊಡಲ್ಪಟ್ಟಿದೆ. ಭೂಲೋಕದಲ್ಲಿದ್ದಂಥ ಅರಸರಿಗೆ, ಅಧಿಕಾರಿಗಳಿಗೆ, ಇವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂದರೆ ದೇವರು ಕೊಟ್ಟಿದ್ದಾರೆ. ಸೈತಾನನಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂದರೆ ಇವರೆಲ್ಲರೂ ಸೇರಿ ಅವನು ಕೊಟ್ಟಿದ್ದಾರೆ. ಅವನಿಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂತ ನೋಡುವಾಗ, ಅವನಿಗೆ ಕೊಟ್ಟಿದ್ದಾರೆ ಎನ್ನುವಂಥ ಆಧಾರ ಏನಂತ ನೋಡುವಾಗ, ಇವರು ಮಾಡುವಂಥ ಅನ್ಯಾಯದ ಕ್ರಿಯೆಗಳೇ, ವ್ಯಭಿಚಾರಗಳು, ದೋಚಿಕೊಳ್ಳುವಂಥದ್ದು, ಲಂಚಗಳು, ಇವೆಲ್ಲ ಯಾರ ಇಷ್ಟ? ದೇವ್ರದ್ದು ಇಷ್ಟನಾ? ವ್ಯಭಿಚಾರ ಮಾಡುವಂಥದ್ದು ದೇವ್ರದ? ಲಂಚವನ್ನು ತೆಗೆದುಕೊಳ್ಳುವಂಥದ್ದು ದೇವ್ರದ? ಅನ್ಯಾಯ ಮಾಡುವಂಥದ್ದು ದೇವ್ರದ? ಅದಲ್ಲ. ಅನ್ಯಾಯ ಮಾಡುವಂಥದ್ದು ದೇವ್ರದಲ್ಲ, ದೋಚಿಕೊಳ್ಳುವಂಥದ್ದು ದೇವ್ರದಲ್ಲ, ಲಂಚ ತೆಗೆದುಕೊಳ್ಳುವಂಥದ್ದು ದೇವ್ರದಲ್ಲ, ಮೋಸ ಮಾಡುವಂಥದ್ದು ದೇವ್ರದಲ್ಲ. ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ, ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಬನ್ನಿ ಪ್ರಿಯರ ದೇವ್ರ ಮಕ್ಕಳಿರ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ನೋಡೋಣ, ಇಲ್ಲಾಂದರೆ 14ನೇ ವಚನ.
ಆದರೆ ತೀಕ್ಷ್ಣವಾದ ಮಸ್ತರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಇದು ಮೇಲಣದಿಂದ ಬಂದ ಜ್ಞಾನವಲ್ಲ, ಇದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮಸ್ತರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಅಂತ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ದೇವರು ಅಧಿಕಾರ ಕೊಟ್ಟಿರುವಾಗ ಈ ಅಧಿಕಾರವನ್ನು ಪಡ್ಕೊಂಡಿರುವಂಥ ನಾಯಕರು ದೇವರಿಗೆ ಒಳಪಟ್ಟು ಸಮಾಜವನ್ನು ಕಾಪಾಡೋದಕ್ಕೆ. ಯಾಕೆ ಅಧಿಕಾರ ಪಡ್ಕೊಂಡಿದ್ದಾರೆ? ಸಮಾಜವನ್ನು ಕಾಪಾಡೋದಕ್ಕೆ. ಸಮಾಜದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ತಪ್ಪು ಮಾಡಿದವನ ಬಂಧಿಸಿ ಜೈಲಲ್ಲಿ ಹಾಕಿ ಅವನಿಗೆ ಬುದ್ಧಿ ಹೇಳುವಂಥದ್ದು, ತಪ್ಪು ಮಾಡಿದವರನ್ನು ಕಾಪಾಡುವಂಥದ್ದು. ಅಂದರೆ ಅಧಿಕಾರಿಗಳು ಇಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಮಿಲಿಟರಿ ವ್ಯವಸ್ಥೆ ಆಗಿರ್ಬೋದು, ಇವರೆಲ್ಲರೂ ಇದ್ದಾರಂತಾರೆ ತಂದೆ ಆದ ದೇವರ ಮೂಲಕ ಇದ್ದಾರೆ. ಕಾರಣ ಏನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರೋ ಒಂದೇ ಕಾರಣ, ಈ ಸಮಾಜದಲ್ಲಿ ಎಲ್ಲರ ಮಧ್ಯದಲ್ಲಿ ಸಮಾಧಾನದಿಂದ ಹೋಗಬೇಕು, ತಪ್ಪು ಮಾಡಿದವನನ್ನು ಶಿಕ್ಷಿಸಬೇಕು ಎನ್ನುವಂಥದ್ದು ದೇವರ ಉದ್ದೇಶ. ಆದರೆ ಮನುಷ್ಯರ ಮಧ್ಯದಲ್ಲಿ ಪಕ್ಷಪಾತ ಇದೆ ಅಂತ ತಿಳ್ಕೊಳ್ಳಿ, ವೈಷಮ್ಯಗಳು ಇದೆ ಅಂತ ತಿಳ್ಕೊಳ್ಳಿ, ಮಸ್ತರ ಇದೆ ಅಂತ ತಿಳ್ಕೊಳ್ಳಿ. ಅಧಿಕಾರಿಗಳ ಮಧ್ಯದಲ್ಲಿ ಇದ್ದರೆ ಇದು ಯಾರ ಗುಣಗಳು? ನಿಮ್ಮಲ್ಲಿ 13ನೇ ವಚನ, ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಭಕ್ತಿ ಅಂದರೆ ನಿಜವಾದ ವಾಕ್ಯದ ಪ್ರಕಾರ ಭಕ್ತಿಯಲ್ಲಿದ್ದೀರಾ, ಜ್ಞಾನದಲ್ಲಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನದ ಗುಣಗಳನ್ನು ತೋರಿಸ್ರಿ. ಲೋಕದಲ್ಲಿ ಜ್ಞಾನಿಗಳೆಂದು ಅಧಿಕಾರಿಗಳೆಂದು ತೋರಿಸ್ಕೊಂಡಾಗ ಅವ್ರು ಯಾವ ರೀತಿ ಇರಬೇಕಂತ ಹೇಳ್ತಾರೆ? ಅವರು ಕೂಡ ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸ್ಬೇಕು, ದೇವ್ರ ಉದ್ದೇಶ. ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ, ತೀಕ್ಷ್ಣವಾದ ಮಸ್ತರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಇದು ಮೇಳದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮಸ್ತರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಅಂದರೆ ಗಲಾಟೆಗಳು, ಗಲಿಬಿಲಿ, ಗೊಂದಲ, ವೈಷಮ್ಯಗಳು ಇವೆಲ್ಲ ಇದೆ. ಅಂದರೆ ಅಲ್ಲಿ ಏನಿದೆ? ದೇವರ ಅಂದರೆ ದೇವರಿಗೆ ಒಳಪಟ್ಟಿದ್ದಾರಾ? ಯಾರಿಗೆ ಒಳಪಟ್ಟಿದ್ದಾರಂತ ನೋಡುವಾಗ ಸೈತಾನನಿಗೆ ಒಳಪಟ್ಟಿದ್ದಾರೆ. ಸೈತಾನಿಗೆ ಒಳಪಟ್ಟು ಏನ್ರಿ ಪಕ್ಷಪಾತಗಳು, ಮಸ್ತರ, ಅಸೂಯೆ ಪಡುವಂಥದ್ದು, ಇಲ್ಲಾಂದ್ರೆ ದೋಚಿಕೊಳ್ಳುವಂಥದ್ದು ಇವೆಲ್ಲ ನಡೀತಾ ಇದೆ. ಅಂದರೆ ಅಲ್ಲಿ ಅವರ ಮಧ್ಯದಲ್ಲಿ ದೇವರಿಲ್ಲ, ದುರಾತ್ಮ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಲೋಕದ ಮಹಿಮೆ ಎಲ್ಲ ನನಗೆ ಕೊಡಲ್ಪಟ್ಟಿದೆ ಎಂದು ಅವನು ಹೇಳ್ತಾ ಇದ್ದಾನಂದರೆ, ಯೇಸು ಕ್ರಿಸ್ತರ ಬಳಿಯಲ್ಲಿ ಎಲ್ಲರ ಹೃದಯದಲ್ಲಿ ಸ್ಥಾನ ಯಾರಿಗಿದೆ ಅಂತ ನೋಡುವಾಗ ಅವನಿಗಿದೆ. ಅವನು ಬಂದು ಅಧಿಕಾರ ಕೊಟ್ಟಿದ್ದಾನಂತಲ್ಲ ರೀ, ಅವನು ಬಂದು ಲೋಕದಲ್ಲಿದ್ದಂಥ ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾನಂತಲ್ಲ. ಅವನೇನು ಮಾಡಿದಾನಂತ ನೋಡುವಾಗ ಎಲ್ಲರ ಹೃದಯಗಳಲ್ಲಿ ತುಂಬಿಕೊಂಡಿದ್ದಾನು, ಕುಳಿತುಕೊಂಡಿದ್ದಾನು. ಅವನು ಅಧಿಕಾರ ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ ದೇವರ ಮೂಲಕ ಅಧಿಕಾರ. ನಮ್ಮ ಭಾರತ ದೇಶವನ್ನು ಆಳುವಂಥ ಅಧಿಕಾರ ಕೂಡ ಪ್ರಧಾನ ಮಾಡಿದೆ ಅಂದರೆ ಅದು ದೇವರ ಮೂಲಕ. ಕರ್ನಾಟಕದಲ್ಲಿ ಅಧಿಕಾರ ಬಂದಿದೆ ಅಂದರೆ ಅದು ದೇವರ ಮೂಲಕ, ಪರಮಾತ್ಮನ ಮೂಲಕ, ಸರ್ವೇಶ್ವರನ ಮೂಲಕ. ಪ್ರಪಂಚದಲ್ಲಿದ್ದಂಥ ಪ್ರತಿ ಮನುಷ್ಯರಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರಕ್ಕೂ ಅವರು ನ್ಯಾಯವಾಗಿ ಕೆಲಸ ಮಾಡಬೇಕು. ಅದೇ ಪ್ರಕಾರ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿ ಒಬ್ಬರು ಕೂಡ ಏನು ಮಾಡಬೇಕಂತ ಹೇಳ್ತಾರೆ? ಮೊಟ್ಟ ಮೊದಲು ದೇವರಿಗೆ ಒಳಪಡಬೇಕು. ಅದೇ ಪ್ರಕಾರ ಸರ್ಕಾರಕ್ಕೆ ಕೂಡ ಗೌರವ ಕೊಡಬೇಕು, ಅಧಿಕಾರಿಗಳಿಗೆ ಒಳಪಡಬೇಕು. ಅಧಿಕಾರಿಗಳಿಗೂ ಒಳಪಡಬೇಕಂತಂದರೆ ಅವನು ನೆವ ಮಾಡಿಕೊಂಡು ಮತ್ತೆ ನಮ್ಮನ್ನು ಆಳುವಂಥದ್ದಲ್ಲ. ನಮಗೆ ಸ್ವಾತಂತ್ರ್ಯವಿದೆ, ನಮಗೆ ಸ್ವಾತಂತ್ರ್ಯ ಇರುತ್ತೆ. ಅದು ಕಾನೂನು ಪ್ರಕಾರ ಏನಿದೆಯೋ ಅದ್ರ ಪ್ರಕಾರ ನಾವು ಒಳಪಡಬೇಕಾಗುತ್ತೆ ವಿನಃ ಕಾನೂನು ಚೌಕಟ್ಟನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಒಳಪಡುವಂಥದ್ದು ಅಲ್ಲ. ಏನಾದರೂ ತಪ್ಪು ನಡೆದಾಗ, ಏನಾದರೂ ಗಲಾಟೆಗಳು ನಡೆದಾಗ ನಾವು ಹೋಗಿ ಬೆತ್ತ ಹಿಡಿಯೋದಲ್ಲ. ಗಲಾಟೆಗಳು ನಡೆದಿದೆ ಅಂತ ತಿಳ್ಕೊಳ್ಳಿ, ನಾವು ಹೋಗಿ ಬೆತ್ತ ಹಿಡಿಯುವಂಥದ್ದ, ನಾವು ಹೋಗಿ ಕೂಡ ಗಲಾಟೆ ಮಾಡುವಂಥದ್ದು ಅಲ್ಲ. ಮತ್ತೇನು ಮಾಡಬೇಕು ಅಂತ ನೋಡುವಾಗ ಒಂದು ಪತ್ರವನ್ನು ಬರೆದುಕೊಂಡು, ಒಂದು ಲೆಟ್ರನ್ನು ರೆಡಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಆಗಿರ್ಬೋದು, ಇಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಆಗಿರ್ಬೋದು, ಒಂದು ಕಾನೂನು ಸಲಹೆ. ಅಂದರೆ ನಮ್ಮಲ್ಲಿ ಇಂಥ ತಪ್ಪುಗಳು ನಡೆದಿದೆಯಾ, ಈ ಥರ ನಡೆದಿದೆ, ಈ ಥರ ಗಲಾಟೆ ಮಾಡಿದ್ದಾರೆ, ಅದಕ್ಕೆ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ ಅಂತೇಳಿ ಲೆಟ್ರ್ ಕೊಟ್ಟು ಅವ್ರಿಗೆ ಒಪ್ಪಿಸ್ಬೇಕಾಗತ್ತೆ. ಅವರು ವಿಚಾರ ಮಾಡಿ ಯಾರ್ದು ತಪ್ಪಿದೆಯೋ ಅವ್ರ ಮೇಲೆ ಅವರನ್ನು ವಿಚಾರ ಮಾಡಿ ದಂಡಿಸುವಂಥದ್ದು. ಈಗಿನ ಕಾಲದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ನಿಜವಾಗ್ಲೂ ನ್ಯಾಯದ ಪ್ರಕಾರ ಏನ್ರಿ ಕ್ರಿಯೆಗಳು ನಡೀತಾ ಇಲ್ಲ.
ಒಳಗೆ ಲಂಚದ ಮೂಲಕ ಎಲ್ಲ ದಾರಿ ತಪ್ಪುತ್ತಾ ಇದೆ, ಧರ್ಮ ತಪ್ಪುತ್ತಾ ಇದೆ, ನ್ಯಾಯ ತಪ್ಪುತ್ತಾ ಇದೆ. ನ್ಯಾಯ ತಪ್ಪುತ್ತಾ ಇದೆ ಅಂದರೆ ಯಾರ ಮೂಲಕ ನ್ಯಾಯಗಳು ತಪ್ಪುತ್ತಾ ಇದೆಯೋ ಅವರು ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ದೇವರು ಬಿಡೋದಿಲ್ಲ ರೀ, ಯಾರನ್ನು ಬಿಡಲ್ಲ, ಯಾರನ್ನು ಕೂಡ ದೇವರು ಬಿಡಲ್ಲ. ಮತ್ತೆ ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ಬನ್ನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನವಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಅಂದರೆ ಅಧಿಕಾರಿಗಳನ್ನು ಅವರಿಗೆ ಕೊಡುವಂಥ ಗೌರವ ಇರಲೇಬೇಕು. ಹಾಗಂತ ದೇವರಂತ ನಮಸ್ಕಾರ ಮಾಡುವಂತಲ್ಲ, ಅವ್ರಿಗೆ ಕೊಡುವಂಥ ಗೌರವ, ಹಿರಿಯರಿಗೆ ಕೊಡುವಂಥ ಗೌರವ, ಅಧಿಕಾರಿಗಳಿಗೆ ಕೊಡುವಂಥ ಗೌರವ ಏನಿದೆಯೋ ಅದನ್ನು ಕೊಡಬೇಕಾಗತ್ತೆ, ಎದುರಿಸುವಂಥದ್ದಲ್ಲ. ಮತ್ತು ಇವರೇ ದೇವರಂತ ಹೇಳಿಕೊಳ್ಳುವಂಥದ್ದು ಕೂಡ ಅಲ್ಲ. ಜಾಗೃತಿ ಇರಬೇಕು. ಅಂದರೆ ಜ್ಞಾನಿಗಳಾದ ಭಕ್ತರಾದ ಜ್ಞಾನಿಗಳು ಜಾಗೃತಿಯಿಂದ ನಾವು ನಡ್ಕೊಳ್ಬೇಕಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ. 3ನೇ ವಚನ ನೋಡೋಣ. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆಯದನ್ನು ಮಾಡು ಅಂತ. ಅಂದರೆ ಇವಾಗ ಪೊಲೀಸರು ಅಧಿಕಾರಿಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಪೊಲೀಸರು ಇದ್ದಾರೆ, ಅವರಿಗೆ ಯಾವಾಗ ಭಯಪಡಬೇಕಾಗುತ್ತೆ? ತಪ್ಪು ಮಾಡಿದಾಗ, ಹೌದಲ್ವಾ? ತಪ್ಪು ಮಾಡಿದಾಗ, ತಪ್ಪುಗಳು ಕಂಡಾಗ ಖಂಡಿತವಾಗಿ ಭಯಪಡಬೇಕಾ? ಧೈರ್ಯವಾಗಿ ನಾವು ನಿಲ್ಲಬೇಕು, ಧೈರ್ಯವಾಗಿರಬೇಕು. ಅಂದರೆ ತಪ್ಪು ಮಾಡದೆ ಇದ್ದಾಗಲೇ ಧೈರ್ಯ ಬರುತ್ತೆ. ತಪ್ಪು ಮಾಡಿದಾಗ ಖಂಡಿತವಾಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ, ಒಳಪಡಬೇಕಾಗತ್ತೆ, ಕ್ಷಮೆ ಕೇಳಬೇಕಾಗತ್ತೆ. ಅವರ ಅಧಿಕಾರದಲ್ಲಿ ಸುಮ್ಮನೆ ಇಲ್ಲ ಪ್ರಿಯರ ದೇವ್ರ ಮಕ್ಕಳಿರ. ಮೇಲ್ಗಡೆ ಮಾತು ನೋಡುವಾಗ ಏನ್ರಿ, ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ, ಅಂದರೆ ಅಧಿಕಾರಿಗಳಿಗೆ ಭಯಪಡದೆ ನೀನು ಇರಬೇಕು ಅಂತ ಆಸೆ ಪಡ್ತಾ ಇದೆಯಾ? ಕೋರಿಕೆ ಇದೆಯಾ? ಇಷ್ಟಪಡ್ತಾ ಇದೆಯಾ? ಹಾಗಿದ್ರೆ ನೀನು ಏನು ಮಾಡಬೇಕು? ಒಳ್ಳೆಯದನ್ನು ಮಾಡು, ದೇವರಿಗೆ ಒಳಪಡು, ಒಳ್ಳೆಯದನ್ನು ಮಾಡು. ಅವ್ರ ಮೂಲಕ ನಿನಗೆ ಒಂದು ವೇಳೆ ಹೊಗಳಿಕೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಯಾರ ಮೂಲಕ? ಅಧಿಕಾರಿಗಳ ಮೂಲಕ ಹೊಗಳಿಕೆ ಕೂಡ ಇರುತ್ತೆ ಅಂತೆ. ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆಯುಂಟಾಗುವುದು. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಯಾರಿಗೋಸ್ಕರ ದೇವರ ಸೇವಕನಾಗಿದ್ದಾನಂತೆ? ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾನಂತೆ? ನಿನ್ನ ಹಿತಕ್ಕೋಸ್ಕರ. ಏನ್ರಿ, ಅವರೆಲ್ಲರ ಕೆಲಸ ಮಾಡುತ್ತಿರುವುದರಿಂದ ಏನಾಗ್ತದೆ ಹೇಳಿ? ಹಿತವಾಗಿ ನಡೀತಾ ಇದೆ. ಅಂದರೆ ಒಂದು ರೀತಿಯಲ್ಲಿ ಹಿತ. ಇನ್ನೂ ಒಳಗೆ ಲಂಚ ತೆಗೆದುಕೊಂಡು ಏನೇನೋ ಮೋಸ ನಡೀತಾ ಇದೆ, ಅದು ಮನುಷ್ಯರ ಅಧರ್ಮ. ಅದು ಯಾರ ಅಧರ್ಮ? ಮನುಷ್ಯರ ಅಧರ್ಮ. ಮುಖ್ಯವಾಗಿ ಅವರಿಗೆ ಕೊಡಲ್ಪಟ್ಟಿರುವಂಥ ಅಧಿಕಾರ ಇದೆ ನೋಡಿ, ಮನುಷ್ಯರಿಗೆ ಹಿತಕ್ಕಾಗಿ. ಅಧಿಕಾರ ಯಾರ ಹಿತಕ್ಕಾಗಿ? ಸಮಾಜ ಸೇವೆ ಮಾಡೋದಕ್ಕೆ, ಸಮಾಜವನ್ನು ಕಾಪಾಡೋದಕ್ಕೆ, ಸಮಾಜದ ಹಿತಕ್ಕಾಗಿ ಅವರಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಅವರು ಸೇವಕರಾಗಿದ್ದಾರೆ. ಯಾರೇ ಆಗಿರ್ಬೋದು. ಅವನು ನಿನ್ನ ಹಿತಕ್ಕಾಗಿ, ನಿನ್ನ ಹಿತಕ್ಕೋಸ್ಕರ, 4ನೇ ವಚನ ಓದ್ತಾ ಇದ್ದೀನಿ. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ, ಕೈಯಲ್ಲಿ ಲಾಠಿಯನ್ನು, ಕೈಯಲ್ಲಿ ಬೆತ್ತವನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. ಆದ ಕಾರಣ ದಂಡನೆಯಾದೀತೆಂದು ಮಾತ್ರವಲ್ಲದೆ ಮನಸ್ಸಿಗೆ ನ್ಯಾಯವಾಗಿ ತೋರುವುದರಿಂದಲೂ ಅವನಿಗೆ ಅಧೀನನಾಗುವುದು ಅವಶ್ಯ. ಈ ಕಾರಣದಿಂದಲೇ ನೀವು ಕಂದಾಯವನ್ನು ಕೂಡ ಕೊಡುತ್ತೀರಿ. ಯಾಕೆಂದರೆ ಕಂದಾಯವು ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ ಅಂತಾನೆ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಕಾನೂನನ್ನು ಎದುರಿಸಿ ಹೋರಾಡಿ ಅಂತ ಹೇಳ್ತಾನ, ಅಥವಾ ಕಾನೂನು ಚೌಕಟ್ಟಲ್ಲಿ ಇದ್ದುಕೊಂಡು ನೀವು ಹೋರಾಟ ಮಾಡಿರಿ ನ್ಯಾಯವಾಗಿ ಅಂತ ಹೇಳ್ತಾರೆ. ಕಾನೂನು ಚೌಕಟ್ಟಲ್ಲಿರಬೇಕು. ಅಂದರೆ ನಮ್ಮ ಕಾರ್ಯಕ್ರಮಗಳಾಗಿರ್ಬೋದು, ಸುವಾರ್ತೆ ಕಾರ್ಯಕ್ರಮಗಳಾಗಿ ಮೊಟ್ಟ ಮೊದಲು ದೇವರಿಗೆ ಒಳಪಡಬೇಕು, ವಾಕ್ಯದ ಪ್ರಕಾರ ಇರಬೇಕು, ಒಂದು ಪದ್ಧತಿ ಪ್ರಕಾರನೂ ಹೋಗ್ಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲೆಲ್ಲಿಗೋ ಹೋಗ್ತಾರೆ, ಇಷ್ಟ ಬಂದ ಹಾಗೆ ಮಾತನಾಡ್ತಾ ಇರ್ತಾರೆ. ಅಲ್ಲ, ನ್ಯಾಯವಾಗಿ ಹೋಗಬೇಕಾಗತ್ತೆ. ಮೊಟ್ಟ ಮೊದಲು ತಂದೆಯಾದ ದೇವರಿಗೆ ವಿಧೇಯರಾಗಬೇಕು. ವಿಧೇಯರಾದರೆ ಇದನ್ನು ಕೂಡ ಕಲಿಬೇಕಾ?
ದೇವರಿಗೆ ವಿಧೇಯರಾಗಿದ್ದೀವಿ ಅಂದರೆ ಇದನ್ನು ಕೂಡ ಕಲಿಬೇಕಾ? ಕಲಿಬೇಕು. ಕಾನೂನಿನ ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಂಡವರಾಗಿ ಇರಬೇಕು ಅಂತ ದೇವರು ಕೂಡ ಹೇಳುವಂಥದ್ದು. ಪೌಲನು ಬರಿತಾ ಇದ್ದಾನೆ. ಪೌಲನು ಇವೆಲ್ಲ ಹೇಳ್ತಾ ಇದ್ದಾನೆ ಅಂದರೆ ಕಾನೂನು ಮಾಹಿತಿ ಗೊತ್ತು, ದೇವರ ಮಾಹಿತಿ ಕೂಡ ಅದ್ಭುತವಾಗಿ ಗೊತ್ತು ಅವರಿಗೆ. ಪೇತ್ರನು ಕೂಡ ಏನಂತ ಬರಿತಾ ಇದ್ದಾನೆ ಒಂದು ಸಾರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರ್ರಿ. ಅರಸನು ಸರ್ವಾಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ಅಂದರೆ ಅರ್ಥ ಆಗುತ್ತೆ ಈ ವಚನಗಳು. ಎಷ್ಟು ಕ್ಲಾರಿಟಿ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರ್ರಿ. ಅಂದರೆ ಅರಸನು ಸರ್ವ ಅಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ ಅಂತ. ಈಗಿನ ಕಾಲದಲ್ಲಿ ನೋಡುವಾಗ ಏನ್ರಿ ಎಲ್ಲ ಕೆಲವು ಮಧ್ಯದಲ್ಲಿ ಉಲ್ಟಾ ಪಲ್ಟಾ ನಡೀತಾ ಇದೆ. ಅಂದರೆ ನಿರಪರಾಧಿಗಳಿಗೆ ಅಪರಾಧಿ ಎಂದು, ಅಪರಾಧಿಗಳಿಗೆ ನಿರಪರಾಧಿ ಎಂದು ಈ ರೀತಿ ಕೂಡ ಸಮಾಜದಲ್ಲಿ ಕೇಸ್ ಹಾಕ್ತಾರಲ್ಲ, ದೂರನ್ನು ಸಲ್ಲಿಸ್ತಾ ಇರ್ತಾರೆ. ಅಂದರೆ ಒಳ್ಳೆಯವರ ಮೇಲೆ ಕೂಡ ಏನ್ರಿ ದೂರನ್ನು ಸಲ್ಲಿಸ್ತಾ ಇರ್ತಾರೆ. ಅಧಿಕಾರಿಗಳು ಅಧಿಕಾರದಲ್ಲಿ ಇರುವಂಥದ್ದು ಮುಖ್ಯ ಉದ್ದೇಶ, ಪ್ರಾಮುಖ್ಯವಾದ ಉದ್ದೇಶ ಏನಂತ ನೋಡುವಾಗ ಹಿತಕ್ಕೋಸ್ಕರ, ಸಮಾಜವನ್ನು ಕಾಪಾಡೋದಕ್ಕೋಸ್ಕರ, ಸಮಾಜದ ಹಿತದಗೋಸ್ಕರ ಅವರು ಅಧಿಕಾರದಲ್ಲಿದ್ದಾರೆ ಎಂದು ಗೊತ್ತಾಗುತ್ತೆ. ಆಗಿರುವಾಗ ಸುಂಕವನ್ನು ಕಟ್ಟಬೇಕಾ? ಆಗಿರುವಾಗ ತೆರಿಗೆಯನ್ನು ಕಟ್ಟಬೇಕು. ಅವ್ರೇನು ಕೆಲಸ ಮಾಡಿದಾರೋ ಎಲ್ಲ ಕಟ್ಟಬೇಕು. ಅದಕ್ಕೆ GST ಇದೆಯಾ? GST ಮಾಡಿದ್ದಾರೆ. ಮತ್ತು ಏನು ಮಾಡಬೇಕು? ರಿಕ್ವೆಸ್ಟ್ ಮಾಡಬೇಕು, ಸರಿ ಮಾಡಿಕೊಡ್ರಿ, ಕಡಿಮೆ ಮಾಡಿರಿ ಏನಾದರೂ. ಮತ್ತು ಅವ್ರು ಮಾಡಿದ್ದಾರೆ, ತಪ್ಪಲ್ಲ. ಅಂದರೆ ಕೆಲವು ಇರುವಾಗ ನಾವು ಏನು ಮಾಡಬೇಕಂತ ನೋಡುವಾಗ ಇನ್ನು ದೇವರಿಗೆ ಹತ್ತಿರವಾಗಬೇಕು. ಈ ಸಂದರ್ಭದಲ್ಲಿ ಏನಪ್ಪ ಅಂತ ನೋಡುವಾಗ ದೇವರಿಗೆ ಹತ್ತಿರವಾಗಬೇಕು. ಒಬ್ಬ ಮನುಷ್ಯನು ನಿನ್ನ ಮೇಲೆ ಅಧಿಕಾರಿಯಾಗಿದ್ದು ತೆರಿಗೆ ಆಗಿರ್ಬೋದು, ಇಲ್ಲ GST ಆಗಿರ್ಬೋದು, ಇನ್ನು ಇನ್ನೊಂದು ರೀತಿಯಲ್ಲಿ ಆಗಿರ್ಬೋದು, ನಿನ್ನನ್ನು ಒಂದು ರೀತಿಯಲ್ಲಿ ದೋಚ್ಕೊಳ್ತಾನೆ ಅನ್ನಿಸ್ತಾ ಇದೆಯಾ? ದೋಚ್ಕೊಳ್ಳುವಂಥದ್ದು ಕೂಡ ಇದೆ. ಇದು ಕೂಡ ಯಾಕೆ ನಡೀತಾ ಇದೆ ಅಂತ ನೋಡುವಾಗ ಮನುಷ್ಯರಿಗೆ ಏನು ಬರಬೇಕು? ಬುದ್ಧಿ ಬರಬೇಕು. ಟೋಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ಲು ಇದಕ್ಕೆಲ್ಲ ಇದೆಯಾ? ಎಲ್ಲದೂ ಕೂಡ ಕಟ್ಟಬೇಕಂತ ಹೇಳ್ತಾರೆ. ನಾನು ಕಟ್ಟಲ್ಲ ಅಂದರೆ ಕಟ್ಟಾಗತ್ತೆ. ನೀನು ಕಟ್ಟಲ್ಲ ಅಂದರೆ ಕಟ್ಟಾಗತ್ತೆ. ಏನು ಕಟ್ಟಾಗತ್ತೆ? ಕರೆಂಟ್ ಬಿಲ್ ನಾನು ಕಟ್ಟಲ್ಲ ಅಂದರೆ ಕರೆಂಟ್ ಕಟ್ಟಾಗತ್ತೆ. ನೀರಿನ ಬಿಲ್ ಕಟ್ಟಲ್ಲ ಅಂದರೆ ನೀರು ಕಟ್ಟಾಗತ್ತೆ. ಮತ್ತು ಏನೇನಿದೆ ಇನ್ನು? ಗ್ಯಾಸ್ ಕೂಡ ನಾನು ಕಟ್ಟಲ್ಲ, ಉಚಿತವಾಗಿ ಬರಬೇಕಂದ್ರೆ ಗ್ಯಾಸ್ ಬರಲ್ಲ. ಇವಾಗ ಮನೆಗೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿರ್ತಾರೆ, ಬಿಲ್ ಕಟ್ಟಬೇಕು. ನಾನು ಗ್ಯಾಸ್ ಬಳಸ್ಕೊಳ್ತೀನಿ, ಬಿಲ್ ಕಟ್ಟಲ್ಲ ಅಂದರೆ ಗ್ಯಾಸ್ ಕಟ್ಟಾಗುತ್ತೆ. ಏನು ಊಟ ಮಾಡ್ತೀನಿ? ಅದಕ್ಕೆ ಅವ್ರು ಏನು ಕೆಲಸ ಮಾಡಿದಾರೋ ತಕ್ಕಷ್ಟು ಅದಕ್ಕೆ ಕಟ್ಟಬೇಕಾಗುತ್ತೆ. ಅದಕ್ಕೂ ಕಟ್ಟಿ ಏನ್ರಿ ಸಮಾಧಾನದಿಂದ ಹೋಗಬೇಕಾಗತ್ತೆ. ಅದಕ್ಕೆ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ಇವಾಗ ದೇವ್ರಿಗೆ ಕಟ್ಟಬೇಕಂತ, ದೇವ್ರದನ್ನು ದೇವರಿಗೆ ಕೊಡಿರಿ ಅಂತ. ದೇವ್ರದನ್ನು ದೇವ್ರಿಗೆ ಅಂದರೆ ಭೂಲೋಕದಲ್ಲಿ ಇವರು ಕೊಟ್ಟೆ ಸಾಕಾಗಿದೆ, ಮತ್ತು ದೇವ್ರದನ್ನು ದೇವ್ರು ಕೊಡಬೇಕು. ಅದೇನು ದೇವ್ರು ಕೊಡುವಂಥದ್ದೇನು? ದೇವರಿಗೆ ಕೊಡುವಂಥದ್ದೇನು? ಪ್ರಿಯರ ದೇವ್ರ ಮಕ್ಕಳಿಗೆ, ಆಗಿನ ಕಾಲದಲ್ಲಿ 1ನೇ ಶತಮಾನದಲ್ಲಿ ಯಾಜಕರು ಇವರೆಲ್ಲರಿದ್ದಾರೆ. ದೇವರಿಗೆ ದಶಮ ಭಾಗ ಕೊಡಬೇಕು. ದಶಮ ಭಾಗ ಕೊಡುವಂಥ ವಿಷಯದಲ್ಲಿ ನೋಡುವಾಗ ಅವರು ಏನೋ ಯಾವುದೋ ಅವಶ್ಯಕತೆ ಇಲ್ಲನ್ನ ಸ್ವಲ್ಪ ಅರ್ಪಿಸ್ತಾ ಇರ್ತಾರೆ. ಮನೆಯಲ್ಲಿ ನಿತ್ಯ ಬಳಸುವಂಥ ಚಿಕ್ಕ ಸ್ವಲ್ಪ ಹೋಗುತ್ತೆ ನೋಡಿ. ಸ್ವಲ್ಪ ಖರ್ಚಾಗುವಂಥದ್ದು ಏನಿದೆ ಹೇಳ್ರಿ ಮನೆಯಲ್ಲಿ? ಜೀರಿಗೆ ಜಾಸ್ತಿ ಖರ್ಚಾಗತ್ತೆ, ಸ್ವಲ್ಪ ಖರ್ಚಾಗತ್ತೆ. ಜೀರಿಗೆ 1 ಸ್ಪೂನು 2 ಸ್ಪೂನ, 1 ಸ್ಪೂನು 2 ಸ್ಪೂನು ಜೀರಿಗೆಗಳು. ಸಾಸಿವೆ ಅದು ಕೂಡ 1 ಸ್ಪೂನು 2 ಸ್ಪೂನು. ಯಾವುದು ಹೆಚ್ಚು ಖರ್ಚಾಗುತ್ತೆ? ಹೊಟ್ಟೆ ತುಂಬ ಊಟ ಬೇಕಂದ್ರೆ ಯಾವುದು ಹೆಚ್ಚಿಗೆ ಖರ್ಚಾಗುವಂಥದ್ದು? ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇಲ್ಲ ಹಣ್ಣುಗಳಾಗಿರ್ಬೋದು, ಇವೆಲ್ಲ ಜಾಸ್ತಿ ಖರ್ಚಾಗುತ್ತೆ. ಇವೆಲ್ಲ ಪಕ್ಕಕ್ಕಿಟ್ಟು ಜೀರಿಗೆಯಲ್ಲಿ ಇಲ್ಲಾಂದರೆ ಸಾಸಿವೆಯಲ್ಲಿ ದಶಂಭಾಗ ಕೊಡ್ತಾರಂತೆ ನೋಡಿ. ಯಾರವರು ನೋಡಿ? ಯೇಸು ಪ್ರಭು ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನ ನೋಡಿ. 23ನೇ ವಚನ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿರಿ. ಯಾವುದನ್ನು ಕೊಡ್ತಾರೆ ಅಂತ ನೋಡುವಾಗ ಇವರೇನಪ್ಪ ಅಂತ ನೋಡುವಾಗ ಪ್ರಶಸ್ತವಾದಂಥ ವಸ್ತ್ರಗಳನ್ನು ಧರಿಸಿಕೊಂಡು ನಾವು ಪರಿಸಾಯರು, ನಾವು ಶಾಸ್ತ್ರಿಗಳು, ನಾವು ಮುಖಂಡರು ಅಂತ ಹೇಳಿ ಆನಂತರ ನಾವು ದೇವರಿಗೆ ಕೊಡ್ತಾ ಇದ್ದೀವಿ ದಶಮ ಭಾಗ.
ಏನಮ್ಮ ಕೊಡ್ತಾ ಇದ್ದೀರಾ, ಏನಪ್ಪ ಕೊಡ್ತಾ ಇದ್ದೀರಾ? ದಶಮ ಭಾಗ ಕೊಡ್ತಾ ಇದ್ದೀವಿ ಅಂತೇಳಿ. ಜೀರಿಗೆ ಸಾಸಿವೆನ ಸೋಪ, ತಿನ್ನುವಂಥ ಸೋಪ್ ಇರುತ್ತಲ್ಲ, ಅದಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಇವೆಲ್ಲ ಕೊಡ್ತಾ ಇದ್ದಾರೆ. ದಶಮ ಭಾಗ ಕೊಡ್ತಾ ಇದ್ದೀವಿ. ಏನು ಬಿಟ್ಟಿದ್ದೀರಾ ನೀವು, ಏನು ಬಿಟ್ಟಿದ್ದೀರಿ? ಇದೆಲ್ಲ ದೊಡ್ಡದಾಗಿ ಯೂಸ್ ಇಲ್ಲ, ದೊಡ್ಡದಾಗಿ ಅವಶ್ಯಕತೆ ಇದೆ ಅದು ಸ್ವಲ್ಪ ಓಕೆ. ನೀವು ಯಾವುದನ್ನು ಬಿಟ್ಟಿದ್ದೀರಾ? ಕರುಣೆ ಬಿಟ್ಟಿದ್ದೀರಾ, ನಂಬಿಕೆ ಬಿಟ್ಟಿದ್ದೀರಾ, ಪ್ರೀತಿ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟಿದ್ದೀರಾ. ದೇವರ ಧರ್ಮಶಾಸ್ತ್ರದಲ್ಲಿ ಪ್ರಾಮುಖ್ಯವಾದಂಥ ಆಜ್ಞೆಗಳಿದೆ, ಅವೆಲ್ಲ ಬಿಟ್ಟಿದ್ದೀರಾ. ಇದನ್ನು ದೊಡ್ಡದಾಗಿ ನೀವು ಹೇಳ್ಕೊಳ್ತಾ ಇದ್ದೀರಾ. 24 ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೋಸುವವರು, ಒಂಟೆ ನುಂಗುವವರು. ಸೊಳ್ಳೆ ಸೋಸುವವರು, ಒಂಟೆ ನುಂಗುವವರು ಅಂದರೆ ಸೊಳ್ಳೆಯನ್ನು ಹಿಡಿತಾರೆ, ಒಂಟೆಯನ್ನು ನುಂಗುತ್ತಾರೆ. ಸೊಳ್ಳೆಗಳನ್ನು ಕೊಂದಾಕ್ತಾರೆ, ಒಂಟೆಯನ್ನು ನುಂಗುವಂಥದ್ದು. ಅಂದರೆ ಚಿಕ್ಕ ಚಿಕ್ಕದನ್ನು ದೇವರಿಗೂ ಕೊಡಬೇಕಂದ್ರೆ ಚಿಕ್ಕದು ಕೊಡ್ತಾರೆ. ಏನಾದರೂ ಮಾತಾಡಬೇಕಂದ್ರೆ ಒಂದು ರೀತಿಯಲ್ಲಿ. ಆದರೆ ಅವ್ರು ಮಾಡುವಂಥದ್ದು ದೊಡ್ಡ ಪಾಪಗಳು ಚಿಕ್ಕ ಪಾಪದ ವಿಷಯದಲ್ಲಿ ಹೇಳ್ಕೊಳ್ಳುವಂಥದ್ದು. ಮಾಡುವಂಥ ಪಾಪಗಳು ನೋಡುವಾಗ ದೊಡ್ಡ ಪಾಪಗಳು, ಹೊರಗಡೆ ಯಾರ ಮಧ್ಯದಲ್ಲಿ ಚಿಕ್ಕದ್ದು ಅಲ್ಲಿ ಚಿಕ್ಕ ತಪ್ಪುಗಳು ಇರುತ್ತೆ ನೋಡಿ, ಅವ್ರ ಬಗ್ಗೆ ಎಚ್ಚರಿಸುವಂಥದ್ದು. ಇಲ್ಲ ನಿಮ್ಮಲ್ಲಿ ತಪ್ಪುಗಳಿದೆ ಹಾಗೆ ಹೀಗೆ ಅಂತೇಳಿ ಅವ್ರ ಪಾಪಗಳನ್ನು ಮಾತನಾಡುವಂಥದ್ದು. ಇವ್ರು ಏನಂತ ನೋಡುವಾಗ ಸೊಳ್ಳೆಗಳನ್ನು ಸೋಸ್ತಾರಂತೆ, ಒಂಟೆಗಳನ್ನಂತೂ ನುಂಗುತ್ತಾರಂತೆ. ಅಂದರೆ ಅಷ್ಟೊಂದು ಭಯಂಕರವಾಗಿದ್ದಾರೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರ ಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಕುರುಡನಾದ ಪರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆ ನೀವು ಸಹ ಹೊರಗೆ ಜನಗೆ ಸತ್ಪುರುಷರೆಂದು ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹೊರಗೆ ನೋಡುವಂಥದ್ದು ಸ್ವಲ್ಪ ಏನಪ್ಪ ಅಂದರೆ ಚಿಕ್ಕದು ಮಾಡ್ತಾರೆ, ನಾವು ದೊಡ್ಡದಾಗಿ ಮಾಡಿದ್ದೀವಿ ಗೊತ್ತಾ ಅಂತಾರೆ. ಒಳಗಡೆ ನೋಡಿದ್ರೆ ಕ್ರೂರತ್ವ, ಹೃದಯದಲ್ಲಿ ಪರಿಶೋಧನೆ ಮಾಡುವಾಗ ಇವರಲ್ಲಿ ವ್ಯಭಿಚಾರ ತುಂಬಿಕೊಂಡಿದೆ, ಕ್ರೂರತ್ವ ತುಂಬಿಕೊಂಡಿದೆ, ಅನ್ಯಾಯ ತುಂಬಿಕೊಂಡಿದೆ. ಹೊರಗಡೆ ಮಾತ್ರ ನಾನು ದೊಡ್ಡ ಭಕ್ತನಂತ ಹೇಳ್ಕೊಳ್ತಾನೆ. ನೀವು ಸರಿ ಮಾಡ್ಕೊಳ್ಳಲ್ವಾ? ಸರಿ ಆಗಲ್ವಾ? ಸರಿ ಮಾಡಿಕೊಳ್ಳೋದು ಹೋದರೆ ದೇವ್ರು ಬಿಡ್ತಾರಾ ಪ್ರಿಯರೇ? ಯಾರನ್ನ ಬಿಡ್ತಾರೆ ಹೇಳಿ? ದೇವ್ರು ಯಾರನ್ನ ಬಿಡ್ತಾರೆ? ಮನುಷ್ಯನು ಸರಿ ಆಗ್ತಾ ಇಲ್ಲ ಏನ್ರಿ? ಬೋಧನೆ ಅಂತಂದ್ರೆ ಬೋಧನೆಗೋಸ್ಕರ ಸಿದ್ಧನಾಗ್ತಾನೆ, ಬೋಧನೆಗೋಸ್ಕರ ಅಲ್ಲ. ಮೊದಲನೇದಾಗಿ ನಮ್ಮ ಬದುಕುಗಳು ಸರಿ ಆಗಬೇಕು. ನಮ್ಮ ಬದುಕುಗಳು ಸರಿ ಆಗಿಲ್ಲ ಅಂದರೆ ನೀನು ದೇವರ ರಾಜ್ಯಕ್ಕೆ ದೇವರ ಬಳಿಯಲ್ಲಿ ಸೇರಲ್ಲ ನೀನು. ನಮ್ಮ ಬದುಕುಗಳು ಸರಿ ಆಗಬೇಕು, ಭಕ್ತಿಯಿಂದ ಇರಬೇಕು. ಹೇಗಿದ್ದಾರಂತವರು? ಹೇಗಿದ್ದಾರೆ? ಒಳಗಡೆ ಕೊಳ್ತೋಗಿದೆಯಂತೆ. ಹೃದಯದಲ್ಲಿ ನೋಡುವಾಗ ವಲಸು ತುಂಬಿಕೊಂಡಿದೆಯಂತೆ. ಹೃದಯದಲ್ಲಿ ನೋಡುವಾಗ ಅಮ್ಮ ನಮ್ಮಲ್ಲಿ ಬೇಡ ಕಪಟ ಬೇಡ, ವಂಚನೆ ಬೇಡ, ಮೋಸ ಬೇಡ, ಹೊಲಸು ಬೇಡ. ನಿನ್ನಲ್ಲಿ ದೇವರ ವಾಕ್ಯ ತುಂಬಿರಬೇಕು, ನಿನ್ನಲ್ಲಿ ದೇವರ ಪ್ರೀತಿ ಹೊಳಿಬೇಕು. ಯಥಾರ್ಥವಾಗಿ ಕಷ್ಟಪಡು, ನೀನು ಶ್ರದ್ಧೆಯಿಂದ ಪ್ರಯಾಸ ಪಡು. ಅದು ಅಲ್ಲ ದೇವ್ರು ಕೊಡುವಂಥ ಚಿಕ್ಕದಲ್ಲ. ಮತ್ತು ದೇವರಿಗೆ ಕೊಡಬೇಕು. ಏನು ಕೊಡಬೇಕು ಅಂತ ನೋಡುವಾಗ ದೇವ್ರಿಗೆ ಏನು ಕೊಡಬೇಕು? ಕೀರ್ತನೆ ಗ್ರಂಥ ದೇವರು ಏನು ಮಾಡಿದ್ದಾರೆ ನೋಡಿ ಒಂದು ಸಾರಿ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 8ನೇ ವಚನದಿಂದ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ, ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 8ನೇ ವಚನ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಈ ವಚನದಲ್ಲಿ ನೋಡುವಾಗ ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ. ಅಂದರೆ ಆಲೋಚನೆ ಮಾಡುವಾಗ ಮಳೆ ಇಲ್ಲದೆ ಹೋದರೆ, ನೀರಿಲ್ಲದೆ ಹೋದರೆ ಪ್ರಿಯರೇ, ನೀರಿಲ್ಲ ಅಂತ ತಿಳ್ಕೊಳ್ಳಿ. ಅಂದರೆ ಮಳೆ ಬಂದಿಲ್ಲ ಅಂದರೆ ನೀರಿಲ್ಲ ಅಂದರೆ ಆಹಾರ ಪದಾರ್ಥಗಳಿಲ್ಲ ಅಂದರೆ ನಿನಗೆ ಆಹಾರ ಇಲ್ಲ. ನಿನಗೆ ಆಹಾರ ಇಲ್ಲ ಅಂದರೆ ನಿನಗೆ ಬದುಕಿಲ್ಲ. ಈ ಲೋಕದಲ್ಲಿ ನಿನಗೆ ಬದುಕಿಲ್ಲ ಅಮ್ಮ. ನೀನು ಬದುಕಬೇಕಾದ್ರೆ ಆಹಾರ ಬೇಕು, ಆಹಾರ ಬೇಕಂದರೆ ನೀರು ಬೇಕು, ನೀರು ಬೇಕಂದರೆ ಮಳೆ ಸುರಿಬೇಕು. ಮಳೆ ಸುರಿಸುವಂಥ ಕೆಲಸ ದೇವರು ಮಾಡಿರುವಾಗ
ನಿನ್ನ ಮನೆ ಮುಂದೆ ನೀರನ್ನು ತರಿಸಿರುವಾಗ ಆತನಿಗೆ ಕಟ್ಟುವಂಥದ್ದೇನು, ಆತನಿಗೆ ಕೊಡುವಂಥದ್ದೇನು? ಇವರು ನೀರು ಸಪ್ಲೈ ಮಾಡಿದಗೋಸ್ಕರ ಅವರಿಗೆ ಕೊಡುವಂಥ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಕರೆಂಟ್ ಸಪ್ಲೈ ಮಾಡಿದಗೋಸ್ಕರ ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ರಸ್ತೆಗಳನ್ನು ಏರ್ಪಾಟ್ ಮಾಡಿರುವುದರಿಂದ ಅವರಿಗೆ ಸರ್ಕಾರಕ್ಕೆ ಟ್ಯಾಕ್ಸು ಇಲ್ಲಾಂದರೆ ತೆರಿಗೆ ಕಟ್ಟುವಂಥದ್ದು. ಮತ್ತು ದೇವರು ನೀರು ಕೊಡ್ತಾ ಇದ್ದಾನೆ, ಬಿಸಿಲು ಕೊಡ್ತಾ ಇದ್ದಾನೆ, ಆಹಾರ ಕೊಡ್ತಾ ಇದ್ದಾನೆ, ಎಲ್ಲ ಕೊಟ್ಟಿದ್ದಾನಲ್ಲ. ಆತನಿಗೆ ನಾವು ಏನು ಕೊಟ್ಟಿದ್ದೀವಿ ಪ್ರಿಯರ? ದೇವ್ರು ಮಾಡ್ಕಿದ್ದೀವಿ, ಏನು ಕೊಟ್ಟಿದ್ದೀವಿ? ದೇವ್ರದ್ದು ದೇವ್ರು ಕೊಡಿ ಅಂತ ಹೇಳ್ತಾರಲ್ಲ, ದೇವ್ರದ್ದು ದೇವ್ರು ಕೊಡಿ ಅಂದಾಗ ದೇವ್ರದ್ದು ದೇವರಿಗೆ ಕೊಡಿ ಅಂದಾಗ ನಾವೇನು ಕೊಡ್ತಾ ಇದ್ದೀವಿ? ಒಂದೆರಡು ಹಣ್ಣುಗಳು ದೇವ್ರದ್ದು ದೇವ್ರು ಕೊಡ್ತಾ ಇದ್ದೀವಿ ಅಂತ ಇದ್ದೀವಿ. ಜೀರಿಗೆ ಯಾರು ಪರಿಷಾಯರು, ಇದು ದೇವ್ರದ್ದು ದೇವ್ರು ಕೊಡೋಣ ಅಂತೇಳಿ ಜೀರಿಗೆ ತಂದಿದ್ದಾರೆ, ಸಾಸಿವೆ ತಂದಿದ್ದಾರೆ, ಚಿಕ್ಕ ಚಿಕ್ಕ ಪದಾರ್ಥಗಳು. ನಾವೇನು ತಂದಿದ್ದೀವಿ? ಒಂದೆರಡು ಹಣ್ಣು, ಕೆಲವರು 4 ಹೂಗಳು. ಕೆಲವು ಚರ್ಚ್ಗಳಲ್ಲಿ ನೋಡುವಾಗ ಹೂಗಳು ತಂದು ಕೊಡ್ತಾರೆ. ಹೂಗಳು ದೇವ್ರದ್ದು ಅಂದರೆ ವಿಗ್ರಹ ಬಳೆಯಲ್ಲಿ ಚೆಲ್ಲುವಂಥದ್ದು. ಅಮ್ಮ, ಮೊದಲು ನಿನ್ನ ಹೃದಯ ಶುದ್ಧಿ ಆಗಬೇಕಮ್ಮ ಮಗಳೇ. ನಿನ್ನ ಬದುಕು ಶುದ್ಧಿ ಆಗಬೇಕಲ್ಲ. ನಿನ್ನ ಬದುಕು ಶುದ್ಧಿ ಆಗದೆ, ನಿನ್ನ ಹೃದಯ ಶುದ್ಧಿ ಆಗದೆ ಹೂಗಳು ಯಾಕೆ ಚೆಲ್ತಾ ಇದೆಯಾ? ದೇವ್ರು ನೋಡಿ ಮೆಚ್ಚುತ್ತಾನ? ದೇವ್ರು ದುಃಖ ಪಡ್ತಾನೆ. ದೇವರು ಪಡುವಂಥದ್ದು ಏನೆಂದರೂ ದುಃಖ. ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 14ನೇ ವಚನದಿಂದ. ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 14ನೇ ವಚನದಿಂದ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 14ನೇ ವಚನದಿಂದ ಓದಿಮ. ಪಶುಗಳಿಗೋಸ್ಕರ ಹುಲ್ಲನ್ನು ಮಡಿಸುತ್ತಿ ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ. ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು, ಹೃದಯಾನಂದಕರವಾದ ದ್ರಾಕ್ಷಾ ರಸವನ್ನು, ಮುಖಕ್ಕೆ ಕಾಂತಿ ಉಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಪಶುಗಳಿಗೋಸ್ಕರ ಹುಲ್ಲು, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ. ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು, ಹೃದಯಾನಂದಕರವಾದ ದ್ರಾಕ್ಷಾ ರಸವನ್ನು, ಮುಖಕ್ಕೆ ಕಾಂತಿ ಉಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಏನ್ರಿ, ಈ ಪ್ರಕೃತಿಯಲ್ಲಿ ಇದ್ದದ್ದು ಎಲ್ಲ ದೇವರು. ಇವತ್ತು ನೀನು ನಾನು ಆರೋಗ್ಯವಾಗಿದ್ದೀವಿ ಅಂದರೆ ದೇವರ ಕೃಪೆ ಮೂಲಕ. ಏನಮ್ಮ? ಆರೋಗ್ಯವಾಗಿದ್ದೀವಿ ಅಂದರೆ ದೇವರ ಕೃಪೆ ಮೂಲಕ ಅಲ್ವಾ? ಆರೋಗ್ಯವಾಗಿ ಬಲವಾಗಿದ್ದೀವಿ ಅಂದರೆ ದೇವ್ರ ಕೃಪೆ ಮೂಲಕ ತಾನೇ. ಎಲ್ಲ ಕೆಲಸಗಳು ದೇವ್ರ ಕೃಪೆ ಮೂಲಕ ನಡೆಯುತ್ತಾ? ಇವತ್ತು ನಾವು ಬದುಕಿದ್ದೀವಿ, ಒಂದು ಹೆಜ್ಜೆ ಆಗ್ತಾ ಇದ್ದೀವಿ ಅಂದರೆ ದೇವರ ಕೃಪೆ ಮೂಲಕನೇ. ದೇವರ ಕೆಲಸ ದೇವ್ರದ್ದು, ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ದೇವ್ರದ್ದು ದೇವರಿಗೆ ಕೊಡಬೇಕು. ದೇವ್ರದ್ದು ಏನಂತ ನೋಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಅಂದರೆ ಟೋಟಲ್ ಲೋಕವೇ ದೇವ್ರದ್ದು. ಓಕೆನಾ? ಈ ಲೋಕದಲ್ಲಿ ಇದ್ದಂಥ ಎಲ್ಲ ಪದಾರ್ಥಗಳು ದೇವ್ರದ್ದು. ದೇವ್ರು ಕೆಲಸ ಮಾಡ್ತಾ ಇದ್ದಾರೆ, ದೇವ್ರು ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿರೋದರಿಂದ ನಮಗೆ ಒಂದು ಬದುಕು ಬಂದಿದೆ. ಮತ್ತು ನಮ್ಮಿಂದ ದೇವರೊಂದು ಎದುರು ನೋಡುವಂಥದ್ದು ಏನಂತ ನೋಡುವಾಗ ದೇವರಿಗೆ ಕೊಡಿ ಅಂದರೆ ಆತನದು ಆತನಿಗೆ ಕೊಡಬೇಕಂತ. ಈ ಲೋಕದಲ್ಲಿ ಎಲ್ಲ ಕೂಡ ನಮಗೋಸ್ಕರ ಕೊಟ್ಟಿದ್ದಾನೆ. ಇನ್ನೊಂದು ಎದುರು ನೋಡುವಂಥದ್ದು ಏನಂತ ನೋಡುವಾಗ ದೇವರದ್ದು ದೇವರಿಗೆ ಕೊಡಬೇಕು ಅಂದಾಗ ದೇವರದ್ದು ನಿನ್ನ ದೇಹ. ಲೋಕ ನಿನಗೋಸ್ಕರ ಕೊಟ್ಟಿದ್ದಾನೆ, ನಿನ್ನ ದೇಹ ನೀನು ದೇವ್ರಿಗೋಸ್ಕರ ನೀನು ಇರಬೇಕು. ನೀನು ಯಾರಿಗೋಸ್ಕರ? ದೇವ್ರಿಗೋಸ್ಕರ. ಯಾರಿಗೆ? ದೇವ್ರದ್ದು. ನಿನ್ನ ದೇಹ ಯಾರಿಗೆ? ದೇವರದ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ? ಅಂದರೆ ನಿನ್ನ ದೇಹ ದೇವರದು, ನಿನ್ನ ಆತ್ಮ ದೇವರದು, ನಿನ್ನ ಜೀವ ದೇವರದು, ನಿನ್ನ ಪ್ರಾಣ ದೇವರದು. ದೇವರದ್ದು ದೇವರಿಗೆ ಕೊಡಿ ಅಂದರೆ ನಿನ್ನ ದೇಹ ದೇವರಿಗೆ ಕೊಡಬೇಕಪ್ಪ. ನಿನ್ನ ದೇಹ ದೇವರಿಗೆ ಹೇಗೆ ಕೊಡ್ತೀಯಾ? ಯಾವ ರೀತಿ ಕೊಡ್ತೀಯಾ? ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರೋ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹ ನಿಮ್ಮದಲ್ಲ, ನಿಮ್ಮ ದೇಹ ದೇವರು ಕೊಂಡುಕೊಂಡಿದ್ದಾರೆ. ದೇವರು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ. ದೇವರು ನಿಮ್ಮನ್ನು ಹುಟ್ಟಿಸಿರುವಾಗ, ಜೀವಿತ ಕೊಟ್ಟಿರುವಾಗ ನಿಮಗೆ ನಿಮ್ಮ ದೇಹ ದೇವರಿಗೆ ಕೊಡಬೇಕಂತೆ. ನಿಮ್ಮ ದೇಹದ ಮೂಲಕ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ಬೇಕಂತೆ. ಅಮ್ಮ, ಅಯ್ಯ,
ನಮ್ಮ ಮೂಲಕ, ನಮ್ಮ ದೇಹದ ಮೂಲಕ ದೇವರ ಪ್ರಭಾವವು ಪ್ರಕಾಶಪಡಿಸ್ಬೇಕಂತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ನೋಡಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ನಿಮ್ಮ ದೇಹವನ್ನು ಅಂದರೆ ನಿಮ್ಮ ಬದುಕುಗಳನ್ನಂದರೆ ನೀವು ಕಷ್ಟಪಟ್ಟಿರುವಂಥ ಪ್ರತಿ ಪೈಸೆ ಕೂಡ ದೇವ್ರಿಗೋಸ್ಕರನೇ ಆಗಿರಬೇಕು ಅಂತ ಹೇಳ್ತಾರೆ. ನೀವು ಊಟ ಮಾಡ್ತೀರಲ್ಲ, ಯಾರಿಗೋಸ್ಕರ ಊಟ ಮಾಡಬೇಕು? ಯಾರಿಗೋಸ್ಕರ? ಕುಡಿಯೋದಂತರ ಮತ್ತೆ ಹೋಗಿ ಲೋಕದ ರೀತಿಯಲ್ಲಿ ನಾನು ಬ್ರ್ಯಾಂಡ್ ಶಾಪ್ಗೆ ಹೋಗ್ತೀನಿ ಕುಡೀರಿ ಅಂತ ಹೇಳಿದ್ದಾರೆ ನಮ್ಮ ಪಾಸ್ಟರ್, ಹೋಗ್ತೀನಿ ಅಂತಂದ್ರೆ ಅದೆಲ್ಲ. ಹೊಟ್ಟೆ ತುಂಬ ಆರೋಗ್ಯಕರವಾದಂಥ ಊಟ ಮಾಡು, ಹೊಟ್ಟೆ ತುಂಬ ಆರೋಗ್ಯಕರವಾದಂಥ ಪಾನೀಯವನ್ನು ಕುಡಿ. ಇಲ್ಲ ಯಾವುದು ಒಳ್ಳೆ ಜ್ಯೂಸಿನ ಹಣ್ಣಿನ ಜ್ಯೂಸ್ಗಳನ್ನು ಕುಡಿ. ಅದೇ ಹೇಳ್ತಾರೆ ಆರೋಗ್ಯಕರವಾದದ್ದು. ಮತ್ತಿನಲ್ಲಿ ಸಿಗಾಕ್ಸುವಂಥದ್ದು, ಮತ್ತಿನಲ್ಲಿ ನಡೆಸುವಂಥದ್ದು ಕುಡಿ ಅಂತಲ್ಲ, ಅದು ಒಪ್ಪೋದಿಲ್ಲ ದೇವರು. ಹೊಟ್ಟೆ ತುಂಬ ತಿಂದು, ಹೊಟ್ಟೆ ತುಂಬ ನೀರು ಕುಡಿದು, ಹೊಟ್ಟೆ ತುಂಬ ಆರೋಗ್ಯಕರವಾದಂಥ ಯಾವುದೇ ಆಗಿರುವುದು ಭುಜಿಸಿ ಸೇವಿಸಿ ಏನು ಮಾಡಬೇಕಂತೆ? ದೇವರ ಸೇವೆಯಲ್ಲಿರಬೇಕಂತೆ. ಈ ದೇಹ ದೇವರಿಗೆ ಕೊಡಬೇಕಂತೆ. ಈ ದೇಹ ಯಾರಿಗೆ ಕೊಟ್ಟಿದ್ದೀವಿ ಅಂತ ನೋಡುವಾಗ ಒಂದು ಸಾರಿ ನಿಮ್ಮ ಹೃದಯವನ್ನು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ನಿಮ್ಮ ಹೃದಯವನ್ನು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಹೃದಯದಲ್ಲಿ ಕೆಟ್ಟ ಆಲೋಚನೆ ಬರುತ್ತೆ. ಅದು ಬಂದಾಗ ನೀವು ಟೆನ್ಷನ್ ಮಾಡ್ಕೋಬೇಡಿ, ಗಲ್ಬಿಲ್ ಬೇಡ. ಅವ್ನು ಬಿಡ್ತಾ ಇರ್ತಾನೆ ಬೆಂಕಿ ಬಾಣ, ಈ ಕಡೆ ಬಿಡ್ತಾನೆ ನಾವು ಏನು ಮಾಡಬೇಕು? ಅಪ್ಪ ತಂದೆ ದೇವರೇ ನಮ್ಮನ್ನು ಕಾಪಾಡಿ ದೇವರೇ, ಎಲ್ಲ ದರಿದ್ರ ಬರ್ತಾ ಇದೆ ದೇವರೇ, ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲಿಗೋಗ್ಲಿ ಗೊತ್ತಾಗ್ತಾರೆ. ಮತ್ತೆ ಎಲ್ಲಿಗೋಗ್ಲಿ ಅಂತ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಕೆಟ್ಟ ಆಲೋಚನೆಗಳು ಬಂದಿದ್ದು ಬುಡಕ್ಕಂತೋಗಿ ಎಲ್ಲೋ ಬೆಟ್ಟದ ಮೇಲೆ ಬಿದ್ದು ಸತ್ತೋದವ್ರು ಇದ್ದಾರೆ, ಟ್ರೈನ್ ಪಟ್ಟಿಗಳ ಮೇಲೆ ಬಿದ್ದು ಸತ್ತೋದವ್ರು ಇದ್ದಾರೆ, ವಿಷ ಕುಡಿದು ಸತ್ತೋದವ್ರು ಇದ್ದಾರೆ. ಅದಲ್ಲ, ದೇವರ ಬಳಿಯಲ್ಲಿ ಬರಬೇಕು. ದೇವ್ರು ಇಂಥವೆಲ್ಲ ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ವಾಕ್ಯ ಓದೋಣ, ದೇವ್ರ ವಾಕ್ಯಗಳನ್ನು ಕೇಳೋಣ, ಹಾಡುಗಳನ್ನು ಆಡೋಣ, ದೇವರ ಮಕ್ಕಳ ಸಹವಾಸದಲ್ಲಿರೋಣ, ಅನ್ಯೋನ್ಯತೆ ಸಹವಾಸದಲ್ಲಿರೋಣ, ಭಕ್ತಿಯಲ್ಲಿ ನಾವು ನಡೆಯೋಣ ಪ್ರಿಯರೇ. ಅದ್ರ ಬರುತ್ತೆ ಅಂತ ಹೇಳಿ ಅಲ್ಲೇ ಕೂತ್ಕೋಬೇಡಿ, ಅದೃಷ್ಟಲ್ಲಿ ಇರಬೇಡಿ. ದೇವ್ರಿಗೋಸ್ಕರ ಮುಂದೆ ಹೆಜ್ಜೆ ಆಗ್ತಾ ಇರಬೇಕು. ಬರುತ್ತೆ, ಸೈತಾನ್ ಬಿಡ್ತಾ ಇರ್ತಾನೆ. ನಾವೇನು ಮಾಡಬೇಕು? ವಾಕ್ಯದ ಮೂಲಕ ಅದನ್ನು ಸಾಯಿಸಬೇಕು. ದೇವ್ರ ವಾಕ್ಯವೆಂಬಂಥ ಖಡ್ಗವನ್ನು ಕೊಟ್ಟಿಲ್ವಾ? ಆ ಖಡ್ಗವನ್ನು ಅಂದರೆ ದೇವರ ವಾಕ್ಯವೆಂಬ ಖಡ್ಗದ ಮೂಲಕ ಅದನ್ನು ಸಾಯಿಸ್ಕೊಂಡು ಭಕ್ತಿಯಿಂದ ಮುಂದೆ ನಡೀತಾ ಇರಬೇಕು. ಅದಿದ್ದರೂ ಕೂಡ ಮತ್ತೆ ಬಿಡ್ತಾ ಇರ್ತಾನೆ ಅವನು ಎಷ್ಟು ಸಾರಿ ಬಿಟ್ಟರು ನೀನು ಯಾವ ರೀತಿ ಇರಬೇಕು? ಬಲಶಾಲಿ ಆಗಬೇಕು, ಜಯಶಾಲಿ ಆಗಬೇಕು, ಯುದ್ಧಶೂರನಾಗಬೇಕು. ಅವ್ನು ಬಿಡುವಂಥದ್ದು ಬಿಡ್ತೀಯಾ ಮತ್ತು ಸೋತೋಗ್ತೀಯಾ. ಆದ್ದರಿಂದ ಜಾಗೃತಿ ಪಡಿ. ಕ್ರೈಸ್ತರಿಗೆ ದೇವರದನ್ನು ದೇವರಿಗೆ ಅಂದರೆ ಕೈಸರಂದರೆ ಸರ್ಕಾರ. ಈಗಿನ ಕಾಲದಲ್ಲಿ ನಮ್ಮ ಸರ್ಕಾರ, ಆಗಿನ ಕಾಲದಲ್ಲಿ ರೋಮ ಸರ್ಕಾರ ಕೇಳಿದ್ದು. ಈಗಿನ ಕಾಲದಲ್ಲಿ ಆಲೋಚನೆ ಮಾಡುವಾಗ ಟೋಟಲ್ ನಾವಿರುವಂಥ ಪ್ರಾಂತ ಎಲ್ಲಿದೆಯೋ ಆ ಸರ್ಕಾರಕ್ಕೆ ಒಳಪಟ್ಟು, ಅಂದರೆ ಕೊಡುವಂಥ ಗೌರವದಿಂದ ಕೊಟ್ಟು, ಹಿರಿಯರಿಗೆ ಗೌರವ ಕೊಟ್ಟು ನಾವು ಮುಂದೆ ಹೋಗ್ಬೇಕು. ದೇವ್ರಿಗೆ ಒಳಪಡಬೇಕು. ಮೊಟ್ಟ ಮೊದಲು ದೇವರಿಗೆ, ಎರಡನೇದಾಗಿ ಸಮಾಜಕ್ಕೆ. ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ನಮ್ಮಿಂದ ಯಾರಿಗೂ ಮೋಸ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ದ್ರೋಹ ಆಗಬಾರ್ದು. ಆ ರೀತಿ ನಾವು ಸಿದ್ಧರಾಗಬೇಕು, ಭಕ್ತಿಯಿಂದ ಮುಂದೆ ನಡಿಬೇಕು. ಮತ್ತು ದೇವ್ರಿಗೆ ಕೊಡಿ ಅಂತಂದರೆ ಟೋಟಲಿ ಪ್ರಕೃತಿ ದೇವ್ರದ್ದು, ಈ ದೇಹ ದೇವ್ರದ್ದು, ಈ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು. ನಿನ್ನ ತುಟಿಗಳಿಂದ, ನಿನ್ನ ಕ್ರಿಯೆಗಳಿಂದ, ನಿನ್ನ ಪ್ರವರ್ತನೆ. ಭಕ್ತರೆಲ್ಲರೂ ಕೂಡ ದೇವರಿಗೆ ಕೊಟ್ಟಿದ್ದಾರೆ, ದೇವ್ರಿಗೋಸ್ಕರ ಬದುಕಿದ್ದಾರೆ ಪ್ರೇರೆ. ನಾವು ಕೂಡ ಹಾಗೆ ಜೀವಿಸೋಣ. ಓಕೆನಾ? ಎಲ್ಲರೂ ತಲೆಬಾಗ್ಸಿರಿ, ಪ್ರಾರ್ಥನೆ ಮಾಡಿಕೊಂಡು ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮ ಮಾತುಗಳು ಶ್ರೇಷ್ಠ, ನಿಮ್ಮ ಜ್ಞಾನ ಶ್ರೇಷ್ಠ ತಂದೆ. ಉನ್ನತವಾಗಿ ನೀವು ವಾಕ್ಯಗಳನ್ನು ಬರೆಸಿದ್ದೀರಾ, ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬರೆಸಿದ್ದೀರಾ ತಂದೆ. ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮಾತಿನಲ್ಲಿ ಆರೋಗ್ಯ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ನಿತ್ಯ ಜೀವ ಇದೆ ತಂದೆ. ನಿಮ್ಮನ್ನು ಬಿಟ್ಟೇ ಎಲ್ಲ ತಪ್ಪುಗಳು ತಂದೆ. ನಿಮ್ಮನ್ನು ಬಿಟ್ಟು ಜೀವಿಸಿದಾಗ ಎಲ್ಲ ಮೋಸಗಳು ತಂದೆ, ಎಲ್ಲ ಅನ್ಯಾಯಗಳು ತಂದೆಯ ದೇವರೇ, ಬಿಡದೆ ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮ ಪಾದದ ಸನ್ನಿಧಿಯಲ್ಲಿ ತಲೆ ಬಾಗಿಸಿ ವಿಧೇಯರಾಗಿ ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ತಂದೆ. ತಲೆ ಬಾಗಿಸಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಷ್ಟೋ ದೂರದಿಂದ ಬಂದು ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ ಮಕ್ಕಳು. ತಂದೆಯಾದ ದೇವರೇ, ಅವರಲ್ಲಿ ನಿಮ್ಮ ಭಕ್ತಿ ಇದೆ, ನಿಮ್ಮ ಪ್ರೀತಿ ಇದೆ ತಂದೆ. ನಿಮ್ಮ ಪ್ರೀತಿ ಇದ್ದದರಿಂದ
ಎಷ್ಟು ದೂರ ಆದರೂ ಪರವಾಗಿಲ್ಲ, ಹೋಗೋಣ ಅಂತೇಳಿ ಸಭೆಗೆ ಬರುವಂಥ ನಿಮ್ಮ ಮಕ್ಕಳು ತಂದೆ, ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ, ಭಯದಲ್ಲಿ, ಪ್ರತಿ ವಿಷಯದಲ್ಲಿ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ವೀಕ್ಷಿಸ್ತಾ ಇದ್ದಾರೋ, ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೋ, ಅವರನ್ನು ಕುರಿತು ಕೂಡ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ, ಬಲಪಡಿಸಿ, ಕಾಪಾಡಿ. ಪ್ರತಿಯೊಬ್ಬರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.